ಯೋಸೇಫನ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ಯೋಸೇಫನ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆ? ದೇವರು ಅಬ್ರಹಾಮನನ್ನ ಮೊದಲು ಕರೆದ. ದೇವರು ಅಬ್ರಹಾಮನನ್ನ ಮೊದಲು ಕರೆದು ಆತನ ಜೊತೆಗೆ ಭೂಮಂಡಲಕ್ಕೆ, ಈ ಭೂಮಿ ಮೇಲೆ ತಾನು ನೋಡಿ, ದೇವರು ಯೇಸು ಸ್ವಾಮಿ ಹೇಳಿದ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ದೇವರು ಪಕ್ಷಪಾತಿಯಲ್ಲ, ಆತನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ದುಷ್ಟರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಮಳೆಯನ್ನು ಸುರಿಸ್ತಾನೆ. ಆದರೆ ಅದರ ಅರ್ಥ ಅವರೆಲ್ಲರ ಜೊತೆಗೆ ಆತ ನಡೀತಾ ಇದ್ದಾನಂತಲ್ಲ, ಮಳೆ ಎಲ್ಲರ ಮೇಲೆ ಸುರಿಸ್ತಾನೆ. ಆದರೆ ದೇವರು ಅಬ್ರಹಾಮನನ್ನ, ಇವತ್ತಿಗೆ ಹೆಚ್ಚು ಕಡಿಮೆ 3,500 ವರ್ಷಗಳ ಹಿಂದೆ ಅಬ್ರಹಾಮನನ್ನ ತಾನು ಭೂಮಿಯ ಮೇಲೆ ಅನ್ಯೋನ್ಯತೆಯೊಂದಿಗೆ ನಡೆಯುವುದಕ್ಕಾಗಿ ಒಬ್ಬನನ್ನ ಕರೆದು ಏನು ಹೇಳ್ತಾ ಇದ್ದಾನೆ ಆತನಿಗೆ? ನಾನು ನಿನ್ನ ಜೊತೆಗೆ ನಡೀತೀನಿ. ಮಳೆ ಎಲ್ಲರಿಗೂ ಬರ್ತದೆ, ವ್ಯವಸಾಯ ಎಲ್ಲರೂ ಮಾಡ್ತಾರೆ, ಐಶ್ವರ್ಯವಂತರು ಬರ್ತಾರೆ, ಬಡವರು ಬರ್ತಾರೆ, ಸಾಯ್ತಾರೆ, ಹುಡ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ನಾನು ನಿನ್ನ ಜೊತೆಗಿರ್ತೀನಿ. ಈಗ ಭೂಮಿಯಲ್ಲಿ ಎಲ್ಲ ಕಡೆ ಎಲ್ಲಿದ್ದಾನೆ ದೇವರು ಅನ್ನೋ ಒಂದು ಪ್ರಶ್ನೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತದೆ ಅಂದರೆ, ದೇವರು ಅಬ್ರಹಾಮನಿಗೆ ಹೇಳಿದ, ನಾನು ನಿನ್ನ ಜೊತೆಗೆ ಇರ್ತೀನಿ. ಪಕ್ಕದಲ್ಲಿ ದೊಡ್ಡ ದೇಶಗಳಿವೆ, ಅವೇ ಹುಡ್ತಾ ಇದೆ, ಸಾಯ್ತಾ ಇದೆ, ಐಶ್ವರ್ಯವಂತರಾಗ್ತಾ ಇದ್ದಾರೆ, ಬಡವರಾಗ್ತಾ ಇದ್ದಾರೆ, ಅವ್ರದ್ದು ನಡೀತಾ ಇರ್ತದೆ ಜೀವನ. ಆದರೆ ನಾನು ನಿನ್ನ ಜೊತೆಗೆ ನಡೀತೇನೆ. ಬರೀ ಮಳೆ ಆಶಿಸೋರು ಆಗೋದು ಬೇಡ, ಕರ್ತನೊಂದಿಗೆ ನಡೆಯೋರು ಆಗೋದನ್ನು ಆಶಿಸೋಣ. ನಾನು ನಿನ್ನ ಜೊತೆಗೆ ನಡೀತೇನೆ ಅಂತ ಹೇಳಿಬಿಟ್ಟು ದೇವರೇನು ಮಾಡ್ತಾ ಇದ್ದಾನೆ? ಅಬ್ರಹಾಮನ ಜೊತೆಗೆ ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಒಡಂಬಡಿಕೆ ಅಂದರೆ ವಾಗ್ದಾನವನ್ನು ಮಾಡ್ಕೊಳ್ತಾ ಇದ್ದಾನೆ. ಏನಂತಂದರೆ, ನಾನು ನಿನ್ನೊಟ್ಟಿಗೆ ಮಾತ್ರ ಅಲ್ಲ, ನಿನ್ನ ಮಕ್ಕಳೊಟ್ಟಿಗೆ, ಮಕ್ಕಳೊಟ್ಟಿಗೆ, ನಿನ್ನ ಸಂತತಿಯವರೊಂದಿಗೆ ನಾನು ಇರ್ತೀನಿ. ನೀವು ನನಗೋಸ್ಕರ ಆಯಲ್ಪಟ್ಟಂಥ ಜನಾಂಗವಾಗಿರ್ತೀರ. ಈ ಅಬ್ರಹಾಮನಿಗೆ ಒಬ್ಬ ಮಗ ಹುಟ್ಟಿದ, ಇಸಾಕನಿಗೆ 2 ಮಕ್ಕಳು. ದೇವರು ಒಬ್ಬ ನಂತರ ಒಬ್ಬರ ಜೊತೆಗೆ, ಅವ್ರ ಜೊತೆ ಮಾತಾಡ್ತಾ ಅವ್ರ ಜೊತೆ ನಡೀತಾ ಮುಂದುವರಿತಾ ಇದೆ. ಇದೇ ಸಂತತಿಯಲ್ಲಿ 4ನೇ ತಲೆಯವನು ಬಂದವನು ಯಾಕೋಬ. ನಿಜನ? ಅಬ್ರಹಾಮ, ಇಸಾಕ, 3ನೇ ತಲೆಯಾಗಿ ಬಂದವನು ಯಾಕೋಬನಿಗೆ ಎಷ್ಟು ಮಕ್ಕಳು? 12. ಒಟ್ಟಾರೆ 13. ಒಬ್ಬಳೇ ಮಗಳು. 12 ಅಣ್ಣಂದ್ರಿಗೆ, 11 ಅಣ್ಣತಂಬರಿಗೆ ಒಬ್ಬಳೇ ಮಗಳು ದಿನ. ಇಂಗ್ಲೀಷಲ್ಲಿ ದಿನ ಅಂತಿದೆ, ಐನ ಅಂತಿದೆ. ಕನ್ನಡದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ದಿನ ಒಬ್ಬಳೇ ಮಗಳು, ದೊಡ್ಡ ಲಾಟ್ರಿ. ಈಗ ಈ 12 ಜನಗಳನ್ನು ದೇವರು ಹೇಳಿದ, ನಾನು 12 ಕುಲಗಳನ್ನಾಗಿ ಮಾಡ್ತೀನಿ ಅಂತ. ಆದರೆ ಅದರಲ್ಲಿ ಯೋಸೇಫನಿಗೆ 2 ಕುಲಗಳು ಆಗುವಂಥ ಸೌಭಾಗ್ಯ ಸಿಗಲಿಲ್ಲ. ಅದರಲ್ಲಿ ಒಬ್ಬನೇ ಯಾರಪ್ಪ ಅಂದರೆ ಯೋಸೇಫನಿಗೆ. ಇಸ್ರಾಯೇಲರಲ್ಲಿ 12 ಕುಲಗಳು. 12 ಕುಲಗಳಂದ್ರೆ ಗೊತ್ತಾಗುತ್ತಾನೆ? ಇಲ್ಲ, ಹೌದು, 12 ಕುಲಗಳು. ಒಬ್ಬೊಬ್ರು ಈ 12 ಮಕ್ಕಳದು ಒಂದೊಂದು ಕುಲ. ದೇವರು ಅಬ್ರಹಾಮನಿಗೆ ಏನು ಹೇಳ್ತಾರೆ ಅಂದರೆ, ನಾನು ನಿನ್ನನ್ನು ಎಣಿಸ್ಲಿಕ್ಕೆ ಆಗದಷ್ಟು ಆಕಾಶದ ನಕ್ಷತ್ರಗಳನ್ನು ನೀನು ಎಣಿಸ್ಲಿಕ್ಕಾದ್ರೆ ಎಣಿಸ್ ನೋಡು. ಸಮುದ್ರದ ತಟದಲ್ಲಿರುವಂಥ ಉಸುಗನ್ನು ನೀನು ಎಣಿಸ್ಲಿಕ್ಕಾದ್ರೆ ಉಸುಗಿನ ಕಾಳನ್ನು ಎಣಿಸು. ಅಷ್ಟು ನಿನ್ನ ಸಂತತಿಯನ್ನಾಗಿ ಮಾಡ್ತೀನಂತ. ಒಬ್ಬನಿಂದ ಮತ್ತೊಬ್ಬನಿಂದ ಇಬ್ಬರು, ಅದರಲ್ಲಿ ಒಬ್ಬನಿಂದ ಮತ್ತು ಯಾಕೋಬನಿಂದ 12. ಈ ಯಾಕೋಬನ್ ಏನ್ ಮಾಡ್ತಾ ಇದ್ದಾನೆ? ಸ್ವಲ್ಪ ಚರಿತ್ರೆ ಹಿನ್ನೆಲೆಯನ್ನು ಕೊಡ್ತಾ ಇದ್ದೀನಿ. ಈ 12 ಜನರಲ್ಲಿ 2 ಕುಲ ಆಗುವಂತ ಕೃಪೆ ಸಿಗ್ಲಿಲ್ಲ. ಅದರಲ್ಲಿ ಯಾರಂದ್ರೆ ಯೋಸೆಫ್ನೊಬ್ನು. ಈ ಯೋಸೆಫನಿಗೆ ಯಾಕೋಬನು 140 ವರ್ಷದವನಾದಾಗ, ಯಾಕೋಬನ ವಯಸ್ಸು ಎಷ್ಟಾಗಿತ್ತಂತೆ? ವರ್ಷದವನಿದ್ದಾಗ ಮುದುಕನಾಗಿದ್ದಾನೆ. ಐಗುಪ್ತದಲ್ಲಿ ಬರಗಾಲಕ್ಕೆ ಹೋದಾಗ, ಅದಕ್ಕೆ ಬರ್ತಿದ್ದೀನಿ, ಹೆಜ್ಜೆಗೆ ಅದಕ್ಕೆ ಬರ್ತಾ ಇದ್ದೀನಿ, ಮೆಲ್ಲಗೆ ಅದಕ್ಕೆ ಬರ್ತೀನಿ. ಆಮೇನ್. ಆತನು ಯೋಸೆಫನಿಗೆ ಹೇಳದಂತೆ, ನಿನ್ನ 2 ಮಕ್ಕಳನ್ನ ಕರ್ಕೊಂಡು ಬಾ ಅನ್ನಂತೆ. ಅಲ್ಲಿ ಒಂದು ಮಾತು ಹೇಳ್ತಾನೆ ಯಾಕೋಬನು ಯೋಸೆಫನಿಗೆ. 140 ವರ್ಷದ ಮುದುಕ. ಯಾಂತ ಮುದುಕ, ಸಾಧಾರಣ ಮುದುಕ ಅಲ್ಲ. ಈತನ ಜೊತೆಗೆ ದೇವರ ವಾಗ್ದಾನ ಇದೆ. ಈತನ ಜೊತೆಗೆ ದೇವರು, ಈತನು ಯವನಸ್ಥನಿದ್ದಾಗ, ತನ್ನ ಅಣ್ಣನಾದಂತ ಏಸಾವನಿಂದ ಓಡಿ ಹೋಗುವಾಗ ಬೇತೇಲ್ ಅನ್ನೋ ಸ್ಥಳದಲ್ಲಿ ದೇವರು ಆತನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಮಾತಾಡಿ, ಅವನ ಜೊತೆಗೆ, ನಾನು ನಿನ್ನ ಜೊತೆಗಿರ್ತೀನಿ, ಭಯ ಪಡಬೇಡ,
ಆತನು ಹೋದ ದೇಶದಲ್ಲಿ ಆತನ ಸ್ವಂತ ಸೋದರ ಮಾವ ಈತನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ಆತನ ಕುರಿಗಳನ್ನು ಕಾಯುವಾಗ 7 ಸಾರಿ ಈತನ ಸ್ಯಾಲ್ರಿ ಏನಂತೀರಿ ಸಂಬಳದಲ್ಲಿ ಮೋಸ ಮಾಡಿ ಇವನನ್ನು ಬರಿಗೈಯಿಂದ ಕಳಿಸ್ಬೇಕಂತ ಲೆಕ್ಕ ಹಾಕಿದಾಗ ಅದೇ ಬೇತೇಲಲ್ಲಿ ಪ್ರತ್ಯಕ್ಷನಾದ ದೇವರು ಅವನ ಹೊತ್ತಿಗೆ ಇದ್ದು ಅವನಿಗೆ ಎಣಿಸಲಾಗದಷ್ಟು ದನ ಕರು ಆಡು ಕುರಿಗಳನ್ನು ದಯಪಾಲಿಸಿ ಸಮೃದ್ಧಿಯಾಗಿ ಅವನನ್ನು ತಿರುಗಿ ಕಾನಾನಿಗೆ ಕರ್ಕೊಂಡು ಬಂದ. ಸಾಧಾರಣ 140 ವರ್ಷದ ಮುದುಕಲ್ಲ ಇವನು ಯಾರಂತಂದ್ರೆ ಇವನ ಮಾವ ಇವನಿಗೆ ಮೋಸ ಮಾಡಲಿಕ್ಕೆ ಬರಿಗೈಯಿಂದ ಕಳಿಸ್ಲಿಕ್ಕೆ ಹೇಳಿದಾಗ ಈತನ ಎದ್ದು ನಿಂತ್ಕೊಂಡು ಹೇಳಿದಂತೆ, ಅಯ್ಯ ಒಂದು ಕೆಲಸ ಮಾಡೋಣ, ಎಲ್ಲ ಬರೀ ಕೆಂದು ಬಣ್ಣದ ಕುರಿಗಳಾಗಲಿ, ಬಿಳಿ ಬಣ್ಣದ ಕುರಿಗಳಾಗಲಿ, ಕರಿ ಬಣ್ಣದ ಕುರಿಗಳಾಗಲಿ ಅವೆಲ್ಲ ನಿಂದು, ಆದ್ರೆ ಇವತ್ತಿನಿಂದ ನಾನು ಇನ್ನೂ 7 ವರ್ಷ ನಿನ್ನ ಜೊತೆಗಿರ್ತೀನಿ. ಈ 7 ವರ್ಷದಲ್ಲಿ ಒಂದು ವೇಳೆ ಯಾವುದಾದ್ರೂ ಚಿಕ್ಕೆ ಉಳ್ಳದ್ದು ಪಟ್ಟಿ ಉಳ್ಳದ್ದು ಹುಟ್ಟಿದ್ರೆ ಅದು ನನ್ನ ಸಂಬಳ ಆಗಲಿ. ಇವನು ಸಾಧಾರಣ 140 ವರ್ಷದ ಮುದುಕ ಅಲ್ಲ, ನಾನು 14 ವರ್ಷದ ಹುಡುಗನ ಬಗ್ಗೆ ಮಾತಾಡ್ತಾ ಇಲ್ಲ. 140 ವರ್ಷದ ಮುದುಕ, ಸಾಧಾರಣವಾಗಿ 140 ಆಗಿಲ್ಲ ಅವನು. ತನ್ನ ಜೀವನವನ್ನು ಹಂಗೆ ಸವಸ್ದವನಲ್ಲ, ಸುಮ್ಮನೆ ಮುದುಕ ಆಗಿಲ್ಲ ಅವನು. ನಾವು ನಮ್ಮ ಮನೆಯಲ್ಲಿರುವಂಥ ಅಜ್ಜಂದಿರನ್ನ, ವಯಸ್ಸಾದವರನ್ನ ಸುಮ್ಮನೆ ಇಂಟರ್ನೆಟ್ ಗೊತ್ತಿಲ್ಲ ಅಂತ ಅಜ್ಜ ಅಂತೀವಿ. ಅವನ ಕಾಲದಲ್ಲಿ ಇಂಟರ್ನೆಟ್ ಇಲ್ಲದೆ ನೀನು ಬದುಕಿದ್ರೆ ಅವನಷ್ಟು ವಯಸ್ಸು ನೀನು ಮುಟ್ತಿರ್ಲಿಲ್ಲ. ಇವನು ಹಂಗೆ ಮುದುಕನಾದವನಲ್ಲ. ಇವನಿಗೆ ಇನ್ನು ಬರಿಗೈಯಿಂದ ಹೋಗುವಾಗ ರಾತ್ರಿಯಲ್ಲಿ ದೇವರು ಆತನ ಜೊತೆಗೆ ಮಾತಾಡಿದ್ನಂತೆ. ಒಬ್ಬ ದೇವದೂತನು ಅವನಿಗೆ ಕಾಣಿಸ್ಕೊಂಡ. ಇವನು ಬರೀ ಸಾಧಾರಣ 140 ವಯಸ್ಸಿನ ಯಾಕೋಬನಲ್ಲಿ ಇವನು ದೇವದೂತರೊಡನೆ ಮಾತಾಡಿದವನು. ದೇವದೂತನು ಅವನಿಗೆ ಕಾಣಿಸಿಕೊಂಡು ಭಯ ಪಡಬೇಡ, ನೋಡು, ಕಣ್ಣು ತೆಗೆದು ನೋಡು, ಈ ವರ್ಷದಲ್ಲಿ, ಈ ಮುಂದಿನ 7 ವರ್ಷದಲ್ಲಿ ಯಾವ ಕುರಿ ಯಾವ ಆಡು ಹೇರಿಗೆ ಆಗುತ್ತೋ ಪ್ರತಿಯೊಂದು ವರ್ಣಗಳುಳ್ಳದ್ದು, ಚಿಕ್ಕೆ ಉಳ್ಳದ್ದು, ಪಟ್ಟಿ ಉಳ್ಳದ್ದು ಹುಟ್ಟುತ್ತೆ ಅಂತ ತೋರಿಸ್ದ. ಈತನು ಆ ವರ್ಷದಿಂದ ಮುಂದೆಲ್ಲ ಈತನ ಮಾವ ಎಷ್ಟು ಶಾಣೆ, ಎಷ್ಟು ಸಾರಿ ಇದನ್ನು ಬೋಧಿಸಿದ್ದೀನಿ, ಇನ್ನು ಇದು ಕ್ರಾಸ್ ಬ್ರೀಡ್ ಆಗಬಾರ್ದಂತ ಅವನೆಲ್ಲ ಕಂದುಳ್ಳದ್ದು ಕರಿ ಉಳ್ಳದ್ದು ಅಂಥವನ್ನೆಲ್ಲ ತೆಗೆದುಕೊಂಡ್ಬಿಟ್ಟು ಏನೋ ಚುಕ್ಕೆ, ಒಂದಿಷ್ಟಾದ್ರೂ ಚುಕ್ಕೆ ಉಳ್ಳದಿದ್ರೆ ಅವನ್ನೆಲ್ಲ ಆರಿಸ್ಕೊಂಡ್ಬಿಟ್ಟು ಇವನಿಗೂ ತನ್ನ ಮಕ್ಕಳಿಗೂ 3 ದಿನದ ಅಂತರ ಇರಬೇಕು, ಅಷ್ಟು ದೂರ ಕಳಿಸ್ಬಿಟ್ಟ. ಅಂದ್ರೆ ಇವನು ಹುಟ್ಟಿದ್ದೆಲ್ಲ ಬರೀ ಕೆಂದಾದ್ರೂ ಹುಟ್ಟಬೇಕು, ಕರಿ ಆದ್ರೂ ಹುಟ್ಟಬೇಕು, ಬರೀ ಬೆಳಿ ಆದ್ರೂ ಹುಟ್ಟಬೇಕು. ಅಂದ್ರೆ ಹೋಗುವಾಗ ಇವನನ್ನ ಹೆಂಗಾದ್ರೂ ಮಾಡಿ ಬರೀ ಕೈಯಲ್ಲಿ ಕಳಿಸ್ಬೇಕು. ನಾನು ಈ ಪಟ್ಟಣಕ್ಕೆ ಕಾಲಿಟ್ಟಾಗಲೇ ದೇವರ ಆತ್ಮ ಹೇಳಿದ, ನೀನು ಬರೀ ಕೈಯಲ್ಲಿ ಹೋಗಲ್ಲ ಅಂತ. ನೀನು ಆತನನ್ನ ಹಿಂಬಾಲಿಸುವಾಗ ನೀನು ಬರೀ ಕೈಯಲ್ಲಿ ಹೋಗಲ್ಲ ಅಂತ ಅವನು ಹೇಳ್ತಾನೆ. ಯಾಕಂದ್ರೆ ನಿನ್ನ ಕರ್ತ ನಿನ್ನನ್ನು ಬರಿಗೈಯಲ್ಲಿ ಕಳಿಸುವವನಲ್ಲ. ಎಷ್ಟೇ ಯಾರೇ ಮೋಸ ಮಾಡಿದ್ರು ನಿನ್ನನ್ನು ಬರಿಗೈಯಲ್ಲಿ ಕಳಿಸಲ್ಲ. ಕೊನೆಗೆ ಆ ವರ್ಷದಲ್ಲಿ ಸತತವಾಗಿ ಹುಟ್ಟಿದ್ದೆಲ್ಲ ಈ ಲಾಭ ನನಗೆ ಹುಚ್ಚಿಡಿತು. ಅಲ್ಲಿ ಐಗುಪ್ತದಲ್ಲಿ ಏನಾಯ್ತಂತೆ, ಮೋಶೆ ಸಮಯದಲ್ಲಿ ಎಲ್ಲರೂ ಅವ್ರಿಗೆ ಹೇಳಿದ್ರಂತೆ, ಗಂಡು ಹುಟ್ಟಿದ್ರೆ ಕೊಲ್ಬೇಕು, ಹೆಣ್ಣು ಹುಟ್ಟಿದ್ರೆ ಬದುಕಿಸ್ಬೇಕು. ಅವ್ರು ಎಷ್ಟು ಅವ್ರನ್ನ ದಬ್ಬಾಳಿಕೆ ಮಾಡಿದ್ರು ಅಷ್ಟು ಹೆಚ್ಚಿದ್ರಂತೆ ಇಬ್ರಿಯರು. ಕಂಟ್ರೋಲ್ ಆಗ್ತಾ ಇಲ್ಲ. ಇವನು ಸಹ ಲಾಭನ ತಲೆ ಕೆಟ್ಬಿಡ್ತೇವೆ, ಕಂಟ್ರೋಲ್ ಆಗ್ತಾ ಇಲ್ಲ, ಅವನು ಬೆಳೀತಾ ಇದ್ದಾನೆ, ಎಲ್ಲ ಹೆಚ್ಚುತ್ತಾ ಇದೆ. ಅಂಥದ್ದನ್ನ ನೋಡಿದಂಥ ಯಾಕೋಬ 140 ವರ್ಷದವನಾಗಿದ್ದಾನೀಗ. ಐಗುಪ್ತದಲ್ಲಿ ತನ್ನ ಕೊನೆ ಉಸುರಿಗೆ ಬಂದಿದ್ದಾನೆ. ಅಂದಮೇಲೆ ಇವನು ಕೊನೆ ಉಸಿರು ಎಳೆಯುವಾಗಲೂ ಏನಾದರೂ ಹೇಳಿದ್ರೆ ಅದು ಖಂಡಿತವಾಗಿ ನೆರವೇರ್ತದೆ. ಯಾಕಂದ್ರೆ ಅಂಥ ಜೀವಿತ ಜೀವಿಸ್ಕೊಂಡು ಬಂದವನು ಇವನು. ಕರ್ತನ ಸೇವೆ ಮಾಡಿದವರಲ್ಲಿ ಒಬ್ಬರನ್ನು ಅಸಡ್ಡೆ ನೋಡಬೇಡಿ. ಅವ್ರು ಹೋಗ್ತಾ ಹೋಗ್ತಾ ಬರೀ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಒಂದು ಆಶೀರ್ವಾದದ ಮಾತು ನುಡಿದವರು ಚಿಂತೆ ಇಲ್ಲ. ಯೆಹೋವನ ಹಸ್ತ ನಿಮ್ಮ ಮೇಲೆ ಬರ್ತದೆ, ಆತನ ಕೃಪೆ ನಿಮ್ಮ ಮೇಲೆ ಬರ್ತದೆ. ಕೇಳ್ತಾ ಇದ್ದೀರಾ? ಆಮೇನ್.
ಅಂತ ಯಾಕೋ ಈಗ ಯೋಸೆಫನು ಕೊನೆಗೆ ತನ್ನ ಇಬ್ಬರು ಗಂಡು ಮಕ್ಕಳನ್ನು ಅವನ ಮುಂದೆ ಕರ್ಕೊಂಡು ಬರ್ತಾ ಇದ್ದಾನೆ. ಅವಾಗ ಯಾಕೋಬನ ಅವನ ಮಾತು ಕೇಳ್ತಾನೆ ಯೋಸೆಫನಿಗೆ, ನೋಡಪ್ಪ ಇವು ಎರಡು ನನಗಿರ್ಲಿ, ಇದ್ರ ನಂತರ ಹುಟ್ಟಿದ ಮಕ್ಕಳನ್ನ ನೀ ನೋಡ್ಕೋ, ಆದ್ರೆ ಇವರಿಬ್ರು ನನ್ನ ಕುಲಗಳಲ್ಲಿ ಸೇರಬೇಕು. ಸೊ ಯೋಸೆಫನಿಗೆ ಈ 12 ಕುಲಗಳಲ್ಲಿ ಕುಲ ಸಿಗಲಿಲ್ಲ ಅವನಿಗೆ, ಆದರೆ ಅವನ ಮಕ್ಕಳಿಗೆ, ಇಬ್ಬರು ಮಕ್ಕಳಿಗೆ 2 ಕುಲಗಳು ಬಂದವು. ಅವರನ್ನ ಅಂದ್ರೆ ಯೆಹೋವನ ಕುಲದಲ್ಲಿ ಅವು ಎಣಿಸಲ್ಪಟ್ಟು. ಅಂದ್ರೆ ಈಗ ಯೋಸೆಫ ಹೊರಗಾಗ್ಬಿಟ್ಟ. ಕೇಳ್ತಾ ಇದ್ದೀರಾ? ಇದ್ರ ಬಗ್ಗೆ ಒಂದು ಮರ್ಮವನ್ನು ನೋಡಿಕೊಳ್ಳೋಣ ಇವತ್ತು. ನಾನು ಯೇಸು ಸ್ವಾಮಿ ಬಗ್ಗೆ ಒಂದು ಉದಾಹರಣೆಯನ್ನು ಕೊಡುವಾಗ ನಾನು ಈ ಉದಾಹರಣೆ ಕೊಟ್ಟಿದ್ದೆ. ಎಷ್ಟು ಜನ ಇದ್ರಿ ಹೋದ ವಾರ? ನೆನಪಿದೆ ತಾನೆ ಉದಾಹರಣೆ? ಮೊಬೈಲ್, ATM, ಕ್ಯಾಶ್ ಎಲ್ಲ ಪರಲೋಕದಲ್ಲಿ ಬಿಟ್ಟು ಯೇಸು ಸ್ವಾಮಿ ಬರಿಗೈಯಿಂದ ಬಂದವನು. ನೆನಪಿಸ್ಕೊಳ್ಳಿ, ಯೋಸೆಫನ್ ಜೊತೆಗೆ ಏನಾಯ್ತು? ಯೋಸೆಫನ್ ಜೊತೆಗೆ ಏನಾಗ್ತಾ ಇದೆ? ಯೋಸೆಫನು ಅವನ ಬಾಲ್ಯಕ್ಕೆ ಹೋಗೋಣ. ಎಲ್ಲಿಂದ ಬಂದವನು ನೋಡಿ ಸ್ವಲ್ಪ. ಅವನು ಚಿಕ್ಕವನಿದ್ದಾಗ, ಯೌವನಸ್ಥನಿದ್ದಾಗ, ಅವಾಗಲಿಂದಲೇ ದೇವರ ಬಗ್ಗೆ ಸ್ವಲ್ಪ ಭಯ ಪಡೋನು. ಸ್ವಲ್ಪ ಅಲ್ಲ, ಪೂರ್ಣ ಭಯ ಪಡೋನು. ಯಾಕೋಬನು ಅಂದ್ರೆ ವಾಗ್ದಾನವನ್ನ, ಒಡಂಬಡಿಕೆಯನ್ನ ದೇವರು ಕೊಟ್ಟಿರುವಂತ ಪ್ರಾಮಿಸ್. ಯಾಕೋಬನ ಮನೆ ಅಂದ್ರೆ ದೇವರು ವಾಗ್ದಾನವನ್ನ ಮುದ್ರೆಯಾಗಿ ಇಟ್ಟ ಮನೆ. ಅಂತ ಮನೆಗೆ, ಅಂತ ಅಪ್ಪನಿಗೆ, ಎಂತ ಅಪ್ಪ ನೆನಪಿದ ತಾನೆ? ಕುರಿಗಳನ್ನ ತನ್ನ ಲಾಭಕ್ಕೆ ಬೇಕಂತೆ ದೇವರು ಅವನಿಗಾಗಿ ಹುಟ್ಟಿಸಿದ್ದು. ಅದು ಬರೀ ಒಂದು ಮಹತ್ ಕಾರ್ಯ ಅಂತದ್ದು. ಯಾವನಂದ್ರೆ ಇವನು ಏಸಾವನು, ಅವನ ಅಣ್ಣ 500 ಜನರನ್ನ ತಗೊಂಡು ಇವನನ್ನ ಎದುರುಕೊಳ್ಳೋದಕ್ಕೆ ಬರ್ತಾ ಇದ್ದಾನೆ. ಯಾರೋ ಒಬ್ರು ಓಡಿ ಬಂದು ಹೇಳಿದ್ರು, ಲೋ ಕೇರ್ಫುಲ್, ನೀನು ಮನೆ ಬಿಟ್ಟು ಹೋಗುವಾಗ ನಿನ್ನ ಅಣ್ಣ ಏಸಾವನ ಆಶೀರ್ವಾದ ಕತ್ಕೊಂಡು ಹೋದೆ ನಿಮ್ಮಪ್ಪನ ಕೈಯಿಂದ. ಈಗ ತಿರುಗಿ ಬರ್ತಾ ಇದೆಯಾ ನೋಡು, ಆಸ್ತಿ ಎಣಿಸ್ಲಿಕ್ಕಾಗಲ್ಲ, ಅಷ್ಟು ಆಸ್ತಿ ಆಗೈತೆ ನಿಂದು. ಆದ್ರೆ ಅವನು ನಿನ್ನನ್ನು ನೋಡ್ಲಿಕ್ಕೆ, ನಿನ್ನನ್ನು ಸ್ವೀಕಾರ ಮಾಡ್ಲಿಕ್ಕೆ, ನಿನ್ನನ್ನು ಭೇಟಿ ಆಗ್ಲಿಕ್ಕೆ 500 ಮಂದಿನ ಕರ್ಕೊಂಡು ಬರ್ತಾವನೆ. ಇದನ್ನ ಕೇಳಿದ ತಕ್ಷಣ ಎದೆ ಜಲ್ ಅಂತ ಎದೆ ಹೊಡೆದೋಯ್ತು. ಆಮೇನ್ ಭಯ ಪಡ್ತೀವಿ. ಆದ್ರೆ ಅವತ್ತು ರಾತ್ರಿ ಏನಾಯ್ತು ನೋಡಿ, ಎಲ್ಲರನ್ನ ಹೊಳೆ ದಾಟಿಸಿ ಇವನು ಒಬ್ಬನೇ ಉಳ್ಕೊಂಡ. ಯಾಕೋಬ್ ಎಂತ 140 ವರ್ಷದ ಮುದುಕ ಅಂದ್ರೆ ಇವನು. ಈತನು ಇಡೀ ರಾತ್ರಿ ಒಬ್ಬ ಪುರುಷನ ಅವರಿಗೆ ಕಾಣಿಸ್ಕೊಂಡಂತೆ. ಆಕ್ಚುಲಿ ದೇವದೂತನಂತಿದೆ, ದೇವರು ತಾನೇ ಅಂತ ಇದೆ. ಇಡೀ ರಾತ್ರಿ ಅವನ ಜೊತೆ ಹೋರಾಡಿದಂತೆ. ಬೆಳಿಗ್ಗೆ ಕಾಲಿನ ಸೊಂಟದ ಕಿಲುಬು ಹೊರಗೆ ಬಂದಿದೆ, ಆದ್ರೆ ಅವನನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಆಗ ದೂತನ ಹೇಳಿದಂತೆ, ಬೆಳಕಾಗ್ತದೆ, ನಾನು ಹೋಗ್ಬೇಕು ಬಿಡೋ ಅಂದ್ರೆ, ಬಿಡಂಗಿಲ್ಲಪ್ಪ, ನೀನು ಮೊದಲು ನಿನ್ನ ಹೆಸರೇನು ಅಂತ ಕೇಳಿದ, ನೀನು ಯಾರಂತ ಹೇಳ್ಬೇಕು, ನನ್ನನ್ನು ಆಶೀರ್ವದಿಸ್ಬೇಕು. ಆಗ ಆ ದೂತನ ಕೇಳಿದಂತೆ, ನಿನ್ನ ಹೆಸರೇನು? ಅಯ್ಯೋನ್ ಹೇಳಿದಂತೆ, ನನ್ನ ಹೆಸರು ಯಾಕೋಬ. ಎಲ್ಲಿವರೆಗೆ ಇವನು ಯಾಕೋಬ? ತಂದೆ ಮನೆಯಿಂದ ಓಡಿ ಹೋಗಿ ಮಾವನ ಮನೆಯಲ್ಲಿ ಆಸ್ತಿ ಮಾಡಿಕೊಂಡು, ದೇವರ ಹಸ್ತದಿಂದ ಆಸ್ತಿ ಮಾಡಿಕೊಂಡು ತಿರುಗಿ ಆ ಪಾಯಿಂಟ್ಗೆ ಬರೋವರೆಗೂ ಯಾಕೋಬ. ಆದ್ರೆ ಆ ರಾತ್ರಿ ದೇವದೂತರೊಡನೆ ಹೋರಾಡಿದ ರಾತ್ರಿ. ಅವನು ಹೇಳಿದಂತೆ, ಇವತ್ತಿನಿಂದ ನೀನು ಯಾಕೋಬನಲ್ಲ, ನೀನು ಇಸ್ರಾಯೇಲನು. ನಿನ್ನ ಹೆಸರು ಇಸ್ರಾಯೇಲ. ಅದು ದೇಶದ ಹೆಸರಲ್ಲ, ಒಬ್ಬ ವ್ಯಕ್ತಿ ಹೆಸರು. ನೀನು ಇಸ್ರಾಯೇಲನು, ನಾನು ನಿನ್ನನ್ನು ಆಶೀರ್ವದಿಸುವೆನು. ಮಾರನೇ ದಿನ 500 ಜನರೊಂದಿಗೆ ಈತನು ಬರ್ತಾ ಇದ್ದಾನೆ. ಬಂದವನು, ಅವನು ಏನು ಉದ್ದೇಶ ಇತ್ತೋ ಗೊತ್ತಿಲ್ಲ, ಆದ್ರೆ ಇಡೀ ರಾತ್ರಿ ಈತನು ದೇವ್ರ ಜೊತೆಗೆ ಹೋರಾಡಿದ. ಬೆಳಿಗ್ಗೆ ಆತನ ಮನಸ್ಸೇ ಬದಲಾಗ್ಬಿಡ್ತು. ಬಂದು ಇವನನ್ನು ಅಪ್ಕೊಂಡು ಮನೆಗೆ ಕರ್ಕೊಂಡು ಹೋದನಂತೆ. ಈತನ ಅಂತ ಸಾಧಾರಣನಲ್ಲಿ ಇವನು ರಾತ್ರಿಯೆಲ್ಲ ದೇವರ ಜೊತೆ ಹೋರಾಡ್ದಂಥ ವ್ಯಕ್ತಿ ಇವನು. ಯಾಕೆ ಆತನ ವರ್ಣಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಕೇಳಿ. ಇನ್ನು ಇಲ್ಲೇ ಇದ್ದೀರಾ? ಇವನು ಯಾರಪ್ಪ ಅಂದ್ರೆ ದೇವರ ವಾಗ್ದಾನಗಳಿರುವ ಮನೆ. ಈಗ ಇವನ ಮನೆಯಲ್ಲಿ ಒಬ್ಬ ಹುಡುಗ ಹುಟ್ಟವನೆ. ಆತನು 11ನೇ ಅವನ ಹೆಸರು ಯೋಸೆಫ. ಇದ್ದೀರಾ?
ಆತನ ಹೆಸರು ಯೋಸೆಫ. ಈ ಯೋಸೆಫ ಉಳಿದ 12 ಮಂದಿ, ಇನ್ನು ಉಳಿದ 11 ಮಂದಿ ಅಣ್ಣಂದಿರು ಕುರಿ ಮೇಯಿಸುವಾಗ ಅಪ್ಪನಿಗೆ ಸರಿಯಾಗಿ ಲೆಕ್ಕ ಕೊಡದೇ ಇರುವಂಥದ್ದು, ಕುರಿಗಳನ್ನು ಮಾರಿ ವ್ಯಭಿಚಾರ ಸ್ತ್ರೀಗಳ ಬಳಿಗೆ ಹೋಗೋದು, ಈ ಎಲ್ಲ ದುಷ್ಟ ಸಂಗತಿಗಳನ್ನು ನೋಡಿ ತನ್ನ ಮನಸ್ಸಿಗೆ ನೋವಾಗಿ ಅಪ್ಪನಿಗೆ ಹೇಳ್ತಿದ್ದಂತೆ. ಇವನ ಅಪ್ಪ ಅವನ ಮೇಲೆ ಈ ವರದಿಗೋಸ್ಕರ ಅವನ ಮೇಲೆ ಪ್ರೀತಿ ಅಲ್ಲ, ಆದರೆ ತನಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದ್ನಲ್ಲ ಅಂತ ಅವನ ಮೇಲೆ ಮಮತೆ, ಅವನಿಗೆ ಬಹಳ ಪ್ರೀತಿ ಅವನ ಮೇಲೆ. ಅಪ್ಪನ ಮನೆಯಲ್ಲಿ ಏನು ಕೊರತೆ ಇಲ್ಲ ಅವನಿಗೆ, ಎಲ್ಲರಿಗಿಂತಲೂ ಹೆಚ್ಚಾಗಿದೆ ಅವನಿಗೆ. ಹೆಂಗೆ ಗೊತ್ತಾ? ಅವರಪ್ಪ ಅವನಿಗೆ ಅವ್ರ ಮನೆಯಲ್ಲಿ ಯಾರಿಗೂ ಇದ್ದಿದ್ದಿಲ್ಲಂತೆ ಅಂತ ಒಂದು ಸೂಟ್ ಮಾಡಿ ಹಾಕಿದ್ನಂತೆ. ಅರಸನ ಕುಮಾರನು ಧರಿಸುವಂಥ ಒಂದು ಮೇಲಂಗಿಯನ್ನ ಯಾಕೋಬನು ತನ್ನ ಸ್ಪೆಷಲ್ ಆಗಿ ತನ್ನ ಮಗ ಯೋಸೆಫನಿಗೆ ಖುದ್ದಾಗಿ ಮಾಡಿಕೊಟ್ಟಿದ್ನಂತೆ. ಉಳಿದವ್ರಿಗೆ ಹೆಂಗೆ ಅನಿಸಿರ್ಬಾರ್ದ್ರಿ? ಯಾಕೋ ಯಾರು ಯೋಚಿಸ್ತಲ್ಲ. ಇವರಪ್ಪ ಎಕ್ಸ್ಕ್ಲೂಸಿವ್ ಆಗಿ 11 ಮಂದಿ ನಡುವೆ ಇವನಿಗೆ ಸ್ಪೆಷಲ್ ಡ್ರೆಸ್ ಹಾಕಿದ್ರೆ ಏನಾಗಿರಬಾರ್ದು ಅವನ ಪರಿಸ್ಥಿತಿ. ವಿಚಾರ ಮಾಡ್ತಾ ಇದ್ದೀರಾ? ದೇವ್ರ ವಾಕ್ಯ ಹೇಳ್ತದೆ, ಅವನ್ನ ನೋಡಿದ್ರೆ ಆಗ್ತಿದ್ದಿಲ್ಲ ಅಂತ ಅವ್ರಿಗೆ. ಏನ್ ಮಾಡಿದ್ದ? ಏನು ಮಾಡಿಲ್ಲ. ಭಯ ಪಡಬೇಡ. ಒಬ್ಬಂಟಿಗನಾಗ್ತಾ ಯಾರು ನಿನ್ನ ಜೊತೆಗಿಲ್ಲ ಅನಿಸ್ತತ, ಬಿಟ್ಬಿಡು ಅವ್ರನ್ನ, ಚಿಂತೆ ಮಾಡಬೇಡ. ಸ್ವಲ್ಪ ತಾಳಿ ಇವತ್ತು ಕಲ್ತ್ಕೊಳ್ತೀಯ ಏನಾಗ್ಲಿಕ್ಕಿದೆ ಅಂತ. ಅವ್ರ ಹೊಟ್ಟೆ ಕಿಚ್ಚು ನೋಡಿ ನೀ ತಲೆ ಕೆಡಿಸ್ಕೋಬೇಡ, ಶಾಂತನಾಗಿರ. ಇನ್ನು ನನ್ನ ಜೊತೆಗಿದ್ರೆ ಒಂದ್ಸರಿ ಆಮೇಲೆ ಅಂದ್ರೆ ಇವನಿಗೆ ಗೊತ್ತೇ ಇಲ್ಲ ಅಲ್ಲಿ ಒಳಗಡೆ ಫ್ಯಾಕ್ಟ್ರಿಯಲ್ಲಿ ಏನೇನಾಗ್ತೈತಂತ, ಕುದೀತೈತೆ ಅಲ್ಲಿ. ಇವನಿಗೆ ಗೊತ್ತೇ ಇಲ್ಲ. ಅದ್ರ ಮೇಲೆ ಇವನಿಗೊಂದು ಕನಸು ಬರ್ತದೆ. ನಾನು ಹೇಳ್ತೀನಿ, ನೀವು ಧ್ಯಾನ ಕೊಟ್ಟು ಕೇಳೋದಾಗಿದ್ರೆ ಇವತ್ತು ಸಮೃದ್ಧಿ ಆದದನ್ನು ಪಡೆದುಕೊಂಡು ಹೋಗ್ಲಿಕ್ಕಿರ್ತೀರ. ದಯವಿಟ್ಟು ಕೇಳಿ. ಎಲ್ಲರೂ ರೆಡಿ ಇದ್ದೀರಾ? ಅದರಲ್ಲಿ ಯೋಸೆಫನ ಚರಿತ್ರೆ ಇದ್ದವರು ಸರಳವಾಗಿ ಅರ್ಥ ಆಗ್ತದೆ, ಗೊತ್ತಿದ್ದವರು. ಯೋಸೆಫನ ಇತಿಹಾಸ ಗೊತ್ತಿದ್ದವರು. ಗೊತ್ತಿಲ್ಲ ಅಂದರೆ ದಯವಿಟ್ಟು ಮನೆಗೆ ಹೋದ ನಂತರ ಆದಿಕಾಂಡ ಪುಸ್ತಕ ಪೂರ್ಣ ಧ್ಯಾನ ಕೊಟ್ಟು ಓದ್ಕೊಳ್ಳಿ. ಏನಾಗ್ತದೆ ನೋಡಿ, ಅದ್ರ ಮೇಲೆ ಇವನಿಗೆ ಒಂದು ಕನಸು. ಆ ಕನಸಲ್ಲಿ ಏನು ನೋಡ್ತಾ ಇದ್ದಾನೆ, ಇವರೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹಾರ್ವೆಸ್ಟ್ ಮಾಡಿಕೊಂಡು ಶಿವುಡು ಕಟ್ಟವ್ರೆ, ಸುಗ್ಗಿ ಮಾಡಿ ಶಿವುಡು ಕಟ್ಟವ್ರೆ. ಇವನ ಶಿವುಡು ಅಂತೀವಲ್ಲ, ಇವನ ಶಿವುಡಿಗೆ ಇವ್ರ ಅಣ್ತಂಬ್ರ ಶಿವುಡುಗಳೆಲ್ಲ ಅಡ್ಡ ಬೀಳ್ತಾ ಇದೆ. ಇವನು ಪಾಪ ಚಿಕ್ಕ ಬಾಲಕ, ಕೆಟ್ಟ ಹುಚ್ಚ. ಎಲ್ಲರೂ ಹಂಗೆ ಇರ್ತೀವಿ, ಯವನದಲ್ಲಿ ತುಂಬ ಮೂರ್ಖತನ ಮಾಡಿರ್ತೀವಿ ನೋಡಿ ನಾವು. ಇವನು ಹೋಗಿ ಪಾಪ ಇನ್ನೋಸೆಂಟಿಗೆ, ಅಣ್ಣ ಒಂದು ಕನಸು ಬಿದ್ದಿತ್ತಣ್ಣ ಅಂತ ಹೇಳ್ಬಿಟ್ಟ. ಆ ಅಣ್ಣ ಹೋಗಿ 9ನೇ ಅಣ್ಣಗಳಲ್ಲಿ, ನನ್ನ ಮಗ ಏನು ತಿಳ್ಕೊಂಡ, ಇವನೇನು ಬೇಡದ್ ನಾ ಕನಸಿಗೆ ಏನು ತಿಳ್ಕೊಳ. ಮೊದಲೇ ಆ ಬಣ್ಣದ ಅಂಗಿ ಮಿಂಚ್ತಾ ಇತ್ತು ಕಣ್ಣಲ್ಲಿ. ಎರಡನೇದು ಇವ್ರು ಕ್ವಿಂಕ್ ಅಂದರೆ ಹೋಗಿ ಅಲ್ಲಿ ಹೇಳ್ತಾನೆ. ಆಮೇಲೆ ಕ್ವಿಂಕ್ ಅಂದರೆ ಇವ್ರು ಹಗುರ ಯೂದ 37ನೇ ಅಧ್ಯಾಯದಲ್ಲಿ, ಆದಿಕಾಂಡ 37ನೇ ಅಧ್ಯಾಯದಲ್ಲಿ ಈತನ ಮಗನಾದಂಥ ಯೂದನು, ಯೂದ ಕುಲ ಅಲ್ಲ, ಯೂದ ಏನು ಮಾಡ್ತಾ ಇದ್ದಾನೆ, ಒಬ್ಬ ವ್ಯಭಿಚಾರಿಯ ಸ್ತ್ರೀ ಬಳಿಗೆ ವ್ಯವಹಾರ ಮಾಡ್ತಾನೆ. ಏನಂತ ವ್ಯವಹಾರ ಮಾಡ್ತಾನೆ, ನಿನ್ನ ಮನೆಗೆ ಇವತ್ತು ನನಗೆ ಬರ್ಲಿಕ್ಕೆ ಅನುಮತಿ ಕೊಡು, ಅದ್ರ ಬದಲಿಗೆ ನಾನು ನಿನಗೆ ಒಂದು ಕುರಿ ಕೊಡ್ತೀನಿ ಅಂತ. ಆ ಕುರಿ ಲೆಕ್ಕ ಇಲ್ಲ ಅಪ್ಪನಿಗೆ. ಇಂಥ ಕತ್ತೆ ಕೆಲಸಗಳನ್ನೇ ಇವನು ತಂದು ತತ್ತೆ ಹೇಳ್ತಾ ಇದ್ದ, ಸುಮ್ಮನೆ ಚುಚ್ಚೋದಲ್ಲ. ಆಮೇಲೆ ಆ ಕುರಿಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ರು ಅವರು. ಅಂಥದ್ರಲ್ಲಿ ಇವನೋ ಕನಸು ಹೇಳ್ತಾ ಇದ್ದಾನೆ. ಈಗ ಒಂದು ಬಲವಾದಂಥ ಸುಂದರವಾದ ರಹಸ್ಯ ಮಾತನ್ನು ಹೇಳ್ತೀನಿ, ದಯವಿಟ್ಟು ಕೇಳಿ. ಯಾವ ದಿನ ಯೋಸೆಫನ ಚರಿತ್ರೆ ಗೊತ್ತಿದೆ ತಾನೆ? ಆಮೇನ್. ಯಾವ ದಿನ ನೋಡಿ, ಕನೆಕ್ಷನ್ ನೋಡಿ, ಭಾಳ ಪವರ್ಫುಲ್ ಆಗಿರೋದು, ನನಗೆ ಭಾಳ ಪವರ್ಫುಲ್ ಆಗಿರೋದು, ನಿಮಗೇನು ಗೊತ್ತಿಲ್ಲ ಆಗಿರ್ತದೆ ಅಂತ ನಾನು ನಂಬ್ತೀನಿ. ದಯವಿಟ್ಟು ಕರ್ತನನ್ನ ಹಿಂಬಾಲಿಸೋರು ಕೇಳಿ. ಯಾವ ದಿನ ಅವನಿಗೆ ಈ ಕನಸು ಬಿದ್ದಿತ್ತಲ್ಲ, ಅವತ್ತೇ ಆ ಕನಸನ್ನ ನೆರವೇರಿಸುವುದಕ್ಕಾಗಿ ಬೇಕಾದಂತ ಬರಗಾಲದ ತಾರೀಖು, ಬರಗಾಲದಲ್ಲಿ ಆಗಬೇಕಾದಂತ ಸಂಗತಿಗಳೆಲ್ಲ
ನೇರವಾಗಿ ಮಾಡಲಿಕ್ಕೆ ಸಿದ್ಧ ಇತ್ತು. ವ್ಯತ್ಯಾಸ ಅರ್ಥ ಆಗ್ತದ? ಪರಲೋಕದಲ್ಲಿ ಯಾವ ದಿನ ಇವನಿಗೆ ಕನಸು ಬಿತ್ತೋ ಅದೇ ದಿನ ಎಷ್ಟು ವರ್ಷಕ್ಕೆ ಬರಗಾಲ ಬರಬೇಕು, ಎಷ್ಟು ಗಂಭೀರವಾಗಿ ಬರಬೇಕು, ಎಷ್ಟು ವರ್ಷ ಬರಬೇಕು, ಆವಾಗ ಈತನು ಏನಾಗಿರ್ಬೇಕು ಎಲ್ಲ ಬರೆದು ಸೀಲ್ ಹಾಕಿ ಮುದ್ರೆ ಮಾಡಿ ಇಡಲಾಗಿತ್ತು. ಇನ್ನು ಅರ್ಥ ಆಗ್ತಾ ಇಲ್ಲ. ಯಾವ ದಿನ ದೇವರು ನಿನ್ನನ್ನು ಕರೆದಿದಾನೋ, ಯಾವ ದಿನ ದೇವರು ನಿನ್ನನ್ನು ಮುಟ್ಟಿದಾನೋ ಆವಾಗಲೇ ಯಾವ ವರ್ಷದಲ್ಲಿ ನಿನ್ನನ್ನು ಎತ್ತುವ ಕಾರ್ಯಗಳಾಗಬೇಕು, ಯಾವ ವರ್ಷದಲ್ಲಿ ನಿನ್ನನ್ನು ಕಟ್ಟುವ ಕಾರ್ಯಗಳಾಗಬೇಕು, ನಿನ್ನ ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು, 44ನ ಮನೆಯಲ್ಲಿ ಯಾವ ವಯಸ್ಸಲ್ಲಿರಬೇಕು, ಅಣ್ಣಂದಿರು ಯಾವ ವಯಸ್ಸಿನಲ್ಲಿ ಮಾರಬೇಕು, 44 ಕಳಿಸಿದಂತ ಜೈಲಲ್ಲಿ ಎಷ್ಟು ದಿನ ಇರಬೇಕು, ಅಲ್ಲಿ ಯಾರು ಬರಬೇಕು, ಅರಸನ ಸೆರೆಯವರು ಅಲ್ಲಿ ಬರಬೇಕು, ಎಲ್ಲ ಪ್ಲಾನ್ ಮಾಡಿ ಇಡಲಾಗಿತ್ತು. ಯೋಸೆಫನಿಗೆ ಗೊತ್ತಿತ್ತಾ? ಗೊತ್ತಿಲ್ಲ. ಹೇಳೋದ್ರ ಅರ್ಥ ಏನಂತಂದ್ರೆ, ಒಂದು ವೇಳೆ ಯೋಸೆಫನ್ ಏನಾದ್ರೂ ತಪ್ಪಿದ್ರೆ ಈ ಎಲ್ಲ ಯೋಜನೆಗಳು ತಪ್ಪಿಬಿಡವು. ತಪ್ಪಬೇಡ, ನಿರಾಶೆಗೊಳ್ಳಬೇಡ, ಸೋತ್ ಹೋಗಬೇಡ. ಯಾಕಂದ್ರೆ ನಿನ್ನ ತಲೆ ಮೇಲೆ ದೇವರು ಶ್ರೇಷ್ಠವಾದ ಯೋಜನೆಯನ್ನ ನೀನು ಆತನನ್ನ ಅಂಗೀಕರಿಸಿದಾಗಲೇ ಬರೆದಿಟ್ಟವನೇ. ಯಾರಾದ್ರೂ ಒಂದು ಸ್ವೀಕರಿಸಿಕೊಳ್ಳೋರಿದ್ರೆ ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತೇನೆ. ನಿನ್ನ ಜೀವನದಲ್ಲಿ ಆಗ್ತಾ ಇರುವಂತ ಸಂಗತಿಗಳು ಸುಮ್ಮನೆ ಆಗ್ತಾ ಇಲ್ಲ, ಆಕಸ್ಮಿಕವಾಗಿ ಆಗ್ತಾ ಇಲ್ಲ. ಎಷ್ಟು ಸಾರಿ ಯೋಸೆಫನ್ ತಪ್ತಾನೋ ಅಷ್ಟೊಂದು ಲೇಟ್ ಆಗುತ್ತೆ. ಎಷ್ಟು ಬೇಗ ಹೊಳ್ಳಿ ಬರ್ತಾನೋ ದೇವರ ಮಾರ್ಗದಲ್ಲಿ ಅಷ್ಟು ಬೇಗ ಆಗುತ್ತೆ. ಆಮೇನ್. ಬರೋಣ, ಅದಕ್ಕೆ ನಂತರ ಬರೋಣ, ಮುಖ್ಯವಾದದಕ್ಕೆ ಬರೋಣ. ಈಗ ಯೋಸೆಫನ್ ಬೆಳೀತಾ ಇದ್ದಾನೆ. ಇವ್ರಿಗೆ ಊಟ ಕೊಡ್ಲಿಕ್ಕೆ ಒಂದ್ಸಾರಿ ಅವ್ರ ಅಪ್ಪ ಕಳಿಸ್ದ. ಇವನು ಊಟ ತಗೊಂಡು ಬಂದ. ಇಲ್ಲೇ ಇದ್ದೀರಾ? ಇವನನ್ನ ದೂರಿಂದ ನೋಡಿದವ್ರು ಏನು ವಿಚಾರ ಮಾಡಿದ್ರು ನೋಡಿ, ಇವನನ್ನ ಮುಗಿಸ್ಬಿಡೋಣ ಅಂತ. ಅದರಲ್ಲಿ ಹಿರಿಯ ಅಣ್ಣ ಮುಗಿಸೋದು ಬೇಡ, ಅಲ್ಲೊಂದು ಹಾಳು ಬಾವಿ ಐತೆ, ಅದ್ರ ಹಾಕ್ಬಿಡಿ, ರಕ್ತ ಸುರಿಸಿ ನಿಮ್ಮ ಮೈ ಮೇಲೆ ಯಾಕೆ ರಕ್ತ ತಗೊಳ್ತೀರಾ? ಅವನ ಬಟ್ಟೆ ಹರಿದ್ರು, ಅವನನ್ನು ಅದರಲ್ಲಿ ಹಾಕಿದ್ರು. ಈಗ ಯೋಸೆಫ ATM ಹೋಯ್ತು. ಕರೆಕ್ಟಾ? ಯೋಸೆಫನ ATM ಹೋಯ್ತು. ಯೋಸೆಫನ ತಂದೆ ಜೊತೆಗೆ ಸಂಪರ್ಕ ಹೋಯ್ತು. ಯೋಸೆಫನಿಗೆ ತಂದೆ ಮನೆಯ ಸಂಪರ್ಕನೇ ಕಡ್ದೋಯ್ತು. ಯೋಸೆಫನಿಗೆ ಬರೀ ಕೈಯಲ್ಲಿದ್ದಾನೀಗ, ಅವನು ಬಾವಿಯಲ್ಲಿ ಬರೀ ಕೈಯಲ್ಲಿ ಬಿದ್ದವನೇ. ಯೋಸೆಫನ ಯಾಕೋಬನ ಮನೆ ದೇವರು ಮಾಡಿದ ವಾಗ್ದಾನಗಳ ಮನೆನ. ಆ ಮನೆಯ ಮೇಲೆ ಒಂದು ವಾಗ್ದಾನ ಇದೆ. ಏನಂತ ವಾಗ್ದಾನ ಇದೆ? ನಾನು ನಿನ್ನೊಂದಿಗೆ ಇರ್ತೀನಿ, ನಿನ್ನನ್ನು ಬಹು ಸಂತಾನದವರನ್ನಾಗಿ ಮಾಡ್ತೀನಿ, ನಿನ್ನನ್ನು ಆಶೀರ್ವದಿಸುವವ್ರನ್ನ ಆಶೀರ್ವದಿಸ್ತೀನಿ, ನಿನ್ನನ್ನು ಶಪಿಸುವವ್ರನ್ನ ಶಪಿಸ್ತೀನಿ, ನಿನ್ನ ಸಂತಾನದವರನ್ನ ಆಕಾಶದ ನಕ್ಷತ್ರಗಳಷ್ಟು ಮಾಡ್ತೀನಿ, ನೀನು ಹೋಗುವಲ್ಲೆಲ್ಲ ನಿನ್ನೊಟ್ಟಿಗಿದ್ದು ನಿನ್ನನ್ನು ಸಮೃದ್ಧಿ ಪಡಿಸ್ತೀನಿ. ವಾಗ್ದಾನಗಳು ತುಂಬಿದೆ. ಆ ವಾಗ್ದಾನಗಳಲ್ಲಿ ಪಾಲುಗಾರನಾಗಿ 11ನೇ ಮಗನಾಗಿ ಇನ್ನೊಬ್ಬ ಇದ್ದಾನೆ, ಯೋಸೆಫ. ಬಹಳ ಅವಶ್ಯವಾದದ್ದು ಕೇಳ್ರಿ ಇದನ್ನ. 11 ಮಂದಿ, 11 ಟೈಮ್ ಆಗ್ಬಿಡ್ತದೆ, ಬೇಡ. 11 ಮಂದಿ ಮೇಲೆ, ಈ 12 ಕುಲಗಳ ಮೇಲೆ, ಇನ್ನೂ ಆರಿಸಲ್ಪಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರ ಮೇಲೆ ಹತ್ತಿರದಲ್ಲಿ ಇಟ್ಕೋ, ಪ್ರತಿಯೊಬ್ಬರ ಮೇಲೆ ವಾಗ್ದಾನ ಇದೆ. ಅಂಟ್ಕೋ, ವಾಗ್ದಾನ ಜೊತೆಗೆ ಅಂಟ್ಕೋ, ಗಟ್ಟಿ ಅಂಟ್ಕೋ. ಆಮೇನ್. ಪ್ರತಿಯೊಬ್ಬರ ಜೊತೆಗೆ ವಾಗ್ದಾನ ಇದೆ. ಉಳಿದ 11 ಜನ ಇವನನ್ನ ತಂದೆಯ ಮನೆಯಿಂದ, ಸ್ವಲ್ಪ ದೂರ, ತಂದೆ ಮನೆಯಿಂದ ಇಷ್ಮಾಯೇಲರಿಗೆ ಮಾರುವಾಗ ವಾಗ್ದಾನದ ಮನೆಯಿಂದ ಹೊರ ಹಾಕಲ್ಪಟ್ಟ. ಅರ್ಥ ಆಗ್ತಾ ಇದೆ? ಈಗ ಅರ್ಥ ಆಗ್ತದ? ಆದ್ರೆ ಇವನಿಗೆ ಕನಸು ಬಂದಿದ್ದು ವಾಗ್ದಾನದ ಮನೆಯಲ್ಲಿ. ಕೆಲವೊಂದು ಸಾರಿ ಯಾರಿಗಾದ್ರೂ ಇದ್ರ ಅನುಭವ ಆಗ್ತಾ ಇದ್ರೆ ಒಂದ್ಸಾರಿ ಆಮೇಲೆ ನಮ್ದಾಗ ಹೇಳ್ತೀರಾ? ವಾಗ್ದಾನದ ಮನೆಯಲ್ಲಿ ಎಲ್ಲ ಐತೆ. ನಿಲುವಂಗಿ ಇದೆ, ಅಪ್ಪನ ಪ್ರೀತಿ ಇದೆ,
ಪ್ರತಿದಿನ ಮಾಂಸಾಹಾರಿ ಊಟ ಇದೆ. ಆಸೆ ಆದ್ರೆ ಎಳೆ ಕುರಿಗ ಮಾಂಸ. ಹಬ್ಬಗಳಿವೆ. ಯಾಕೆ? ವಾಗ್ದಾನದ ಮನೆ ಅದು ತುಂಬಿ ತುಳುಕ್ತಾ ಇದೆ. ಆದ್ರೆ ಈತನ ಸಹೋದರರು ಈತನನ್ನ ಇಷ್ಮಾಯೇಲ್ಯರಿಗೆ ಮಾರ್ಬಿಟ್ರು. ಅಂದ್ರೆ ವಾಗ್ದಾನದ ಮನೆಯಿಂದ ದೂರ ಆಗ್ಬಿಟ್ಟ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ವಾಗ್ದಾನದ ಮನೆಯಿಂದ ಯಾರಾದ್ರೂ ಸರಿ ಗಟ್ಟಿಗೆ ಆಮೇಲೆ ಅಂತ ಹೇಳ್ರಿ. ವಾಗ್ದಾನದ ಮನೆಯಿಂದ ದೂರ ಆಗ್ತಾ ಇದ್ದಾನೆ. ಇಲ್ಲಿ ಎಲ್ಲ ತುಂಬಿ ತುಳುಕುವಂಥದ್ದು. ಯಾಕೆ? ದೇವರು ವಾಗ್ದಾನ, ಪ್ರಾಮಿಸಸ್, ಆತನ ವಾಗ್ದಾನಗಳು ನೆಲೆಸಿರುವ ಮನೆ. ವಾಗ್ದಾನಗಳ ಮನೆಯಿಂದ ದೂರ ಅದ. ಇನ್ನು ಗತಿ? ಆ ವಾಗ್ದಾನದ ದೂರ ಆಗಿದ್ದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳ್ತಂದ್ರೆ, ಇವನನ್ನ ಕುಲಗಳಲ್ಲಿ ಎಣಿಕೆನೂ ಮಾಡಲಿಲ್ಲ. ಯಾಕೋಬನು ಕೊನೆಗೆ ಇವನು ಭೇಟಿಯಾದಾಗ ಇವನ ಇಬ್ಬರು ಮಕ್ಕಳನ್ನು ಕುಲಗಳು ತೊಳ್ತಾ ಇದ್ದಾನೆ. 140ನೇ ವಯಸ್ಸಿನಲ್ಲಿ ಐಗುಪ್ತ ದೇಶದಲ್ಲಿ ಐಗುಪ್ತ ದೇಶದಲ್ಲಿ ಇವನು ತನ್ನ ಇಬ್ಬರು ಮಕ್ಕಳು ಕರ್ಕೊಂಡು ಬಂದ. ಇವನಿಗೆ ಗೊತ್ತಿತ್ತು ಹೆಂಗೆ ಆಶೀರ್ವದಿಸೋದಂತ. ಅವರಪ್ಪ ಹೆಂಗೆ ಆಶೀರ್ವದಿಸ್ತಾನೆ ಗೊತ್ತಿತ್ತು. ಬಲಗೈಯನ್ನು ಹಿರಿ ಮಗನ ತಲೆ ಮೇಲೆ ಇಡ್ತಾರೆ, ಎಡಗೈಯನ್ನು ಕಿರಿ ಮಗನ ತಲೆ ಮೇಲೆ ಕೈ ಇಡ್ತಾರೆ. ಅಪ್ಪ ಹೇಳ್ದ, ನಿನ್ನ ಇಬ್ಬರು ಮಕ್ಕಳನ್ನ ತಗೊಂಡು ಬಾರಪ್ಪ, ನಾನು ಇವತ್ತು ಹೋಗ್ತಾ ಇದ್ದೀನಿ ಮನೆಗೆ. ಯಾರಾದರೂ ಯಾಕೋಬನ ಮರಣವನ್ನು ಧ್ಯಾನಿಸಿದ್ದೀರಾ? ಇವತ್ತು ಮನೆಗೆ ಹೋದ ನಂತರ ಆದಿಕಾಂಡ ಪುಸ್ತಕದಲ್ಲಿ ಯಾಕೋಬನ ಮರಣ ಧ್ಯಾನಿಸ್ರಿ. ನಾನು ಹೇಳ್ತೀನಿ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅಂಥ ಮರಣ ಸಿಗಬೇಕು. ಎಂಥ ಪವರ್ಫುಲ್ ಮರಣ ಗೊತ್ತಾ ಅವನಿಗೆ? ಯಾರಂದರೆ ಅವನು ಕೇಳ್ತಾ ಇದ್ದೀರಾ? ಅವನು ಯಾರಂದರೆ ದೇವರ ಜೊತೆಗೆ ಹೋರಾಡ್ದವನು. ಅವನು ಯಾರಂದರೆ ತನ್ನ ಇಚ್ಛೆಗೆ ಅನುಗುಣವಾಗಿ ದೇವರಿಂದ ಕೃಪೆಯನ್ನು ಹೊಂದಿ ಕಪ್ಪು ಚುಕ್ಕೆ ವರ್ಣ ಉಳ್ಳವನು ಹುಟ್ಟಿಸ್ಕೊಂಡವನು. ಅಂಥ ಮನುಷ್ಯ. ಅವನು ಹೇಳ್ತಾನೆ, ಸ್ಪೆಸಿಫಿಕ್ಕಾಗಿ ಹೇಳ್ತಾನೆ, ತನ್ನ ಮಕ್ಕಳನ್ನೆಲ್ಲ ಕರಿತಾನೆ. ಒಂದು ಏನಂತ ಗಾನ ರೂಪವಾಗಿ, ಪೋಯಮ್ ಅಂದರೆ ಗಾನನ, ಪೋಯಮ್ ಪದ್ಯ ರೂಪವಾಗಿ ಒಬ್ಬೊಬ್ಬ ಮಕ್ಕಳನ್ನು ಆಶೀರ್ವದಿಸ್ತಾನೆ ಕುಲಗಳಿಗೆ ಅನುಗುಣವಾಗಿ. ಅಲ್ಲಿ ಯೋಸೆಫನ ಬಗ್ಗೆನೂ ವರ್ಣಿಸ್ತಾನೆ, ಅವ್ರನ್ನ ಆಶೀರ್ವದಿಸ್ತಾನೆ. ಆಶೀರ್ವದಿಸಿ ಎಲ್ಲರನ್ನ ಆಶೀರ್ವದಿಸಿ ಯೋಸೆಫನಿಗೆ ಹೇಳ್ತಾನೆ, ನಾನು ಹೋಗುವ ಸಮಯ ಭಾಳ ಹತ್ತಿರ ಆಯಿತು, ನಿನ್ನ ಮಕ್ಕಳನ್ನು ತಗೊಂಡು ಬಾ ಅಂತ. ಇಬ್ಬರು ಮಕ್ಕಳನ್ನು ಇವನೇನು ಮಾಡ್ತಾನೆ, 140 ವರ್ಷದ ಮುದುಕ ಅನ್ಬೇಡ ನೀನು. ಅದು ಸಾಧಾರಣವಾದ ಮುದುಕ ಅಲ್ಲ, ಅದು ದೇವರೊಂದಿಗೆ ನಡೆದಿರುವಂಥ ಮುದುಕ. ಅದು ಅವನು ಆಶೀರ್ವಾದಕ್ಕಾಗಿ ಹಿರಿಮಗನನ್ನು ಬಲಗಡೆ ಕಿರಿಮಗನನ್ನು ಎಡಗಡೆ ತಂದಿಟ್ರೆ ಇವನೇನು ಮಾಡ್ತಾನೆ ಗೊತ್ತಾಯ್ತು? ತನಗೆ ಕಣ್ಣು ಮಬ್ಬು. ಇವನೇನು ಮಾಡ್ತಾನೆ, ಬಲಗೈಯನ್ನು ಹಿಂಗಿಡ್ತಾನೆ ಕಿರಿಮಗನ ಮೇಲೆ, ಎಡಗೈಯನ್ನು ಹಿರಿಮಗನ ಮೇಲೆ ಇಡ್ತಾನೆ. ಯೋಸೆಫನಿಗೆ ಮನಸ್ತಾಪ ಆಗುತ್ತೆ, ಬೇಸರ ಆಗುತ್ತೆ. ಆತನು ಹೇಳ್ತಾನೆ, ಹಾಗಲ್ಲಪ್ಪ ಅಪ್ಪ, ಈತನು ಹಿರಿಯವನು, ನಿನ್ನ ಕೈ ಇಲ್ಲಿಡ ಅಂತ ಹೇಳಿದ್ರೆ ಎತ್ತೋದನೇ ಇಲ್ಲ ಮುದುಕ. ಹಿಂಗೆ ತಿರುಗಿ ಇವನಿಗೆ ಹೇಳ್ತಾನೆ, ಮಗ ನನಗೆ ಗೊತ್ತಿದೆ ಇವನು ಹಿರಿಯವನಂತ ಗೊತ್ತು, ಆದರೆ ದೇವರ ಹಸ್ತ ಇವನ ಮೇಲೆ ಇರ್ತದೆ. ನಾನು ಹೇಳ್ತೀನಿ ನಿಮಗೆ, ಆತನ ಜೊತೆಗೆ ನಡೆದಾದರೂ ನೋಡ್ರಿ, ದೇವರು ತನ್ನ ಕೈಯನ್ನು ಕ್ರಾಸ್ ಮಾಡಿ ನಿನ್ನ ಮುಟ್ಟಬೇಕಾದ್ರೂ ಚಿಂತೆ ಇಲ್ಲ, ನಿನ್ನ ಆಶೀರ್ವದಿಸ್ತಾನೆ. ಆತನ ಜೊತೆಗೆ ನಡೆದಾದ್ರೂ ನೋಡ್ರಿ ನೀವು. ಅದನ್ನು ಈ ಥರ ಕೈ ಇಡ್ತಾನೆ, ಈ ಥರ ಕೈ ಇಟ್ಟು ಆತನಿಗೆ ಹೇಳ್ತಾನೆ, ಆಶೀರ್ವಾದ ಮಾಡ್ತಾನೆ ಅಂಥವನು. ಆಮೇನ್, 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 ಹಲ್ಲೆಲೂಯಾ. ಈತನ ಮನೆ ಆಶೀರ್ವಾದದ ಮನೆ ಆಗಬೇಕು. ಆತನ ಹೆಸರನ್ನ ಆತ ದೇವರು ಬದಲಾಯಿಸಿ ಇಸ್ರಾಯೇಲ್ಯನು ಅಂತ ಕರೆದಿದ್ದಾನೆ. ಇಲ್ಲಿ ವಾಗ್ದಾನ ಇದೆ, ವಾಗ್ದಾನದಿಂದ ಇವನನ್ನ ಹೊರಗಡೆ ಮಾರಿದ್ದಾರೆ. ಇಲ್ಲಿದೆ ನೋಡ್ರಿ ಮಜಾ, ಭಯಂಕರವಾದದ್ದು. ಆಮೇನ್. ನೀವು ಅನ್ಬೋದು, ಈತನು ವಾಗ್ದಾನದ ವಾಗ್ದಾನ ಅವನನ್ನು ಹಿಂಬಾಲಿಸ್ತದೆ ಪಾಸ್ಟರ್ ಅಂತ ನೀವು ಹೇಳ್ಬೋದು. ಆದರೆ ಎಲ್ಲಿವರೆಗೂ ವಾಗ್ದಾನ ಹಿಂಬಾಲಿಸ್ ನೋಡಿ, ಆತನ ಹೆಸರು 12 ಕುಲಗಳಲ್ಲಿ ನೋಂದಾಯಿಸಲ್ಪಡಲಿಲ್ಲ. ಆತನ ಇಬ್ಬರು ಮಕ್ಕಳ ಹೆಸರು 12 ಕುಲಗಳಲ್ಲಿ ನೋಂದಾಯಿಸಲ್ಪಡ್ತು. ಆದರೆ ದೇವರ ವಾಕ್ಯ ಹೇಳ್ತದೆ 37ನೇ ಅಧ್ಯಾಯದಲ್ಲಿ, ಆದಿಕಾಂಡದ 39ನೇ ಅಧ್ಯಾಯದಲ್ಲಿ, ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಹೇಳ್ತದೆ, ದಯವಿಟ್ಟು ತೆರೀರಿ.
ಆದಿಕಾಂಡ 39ನೇ ಅಧ್ಯಾಯ. ನಾನು ಮುಗಿಸ್ಲಿಕ್ಕೆ ಹತ್ರ ಬರ್ತಾ ಇದ್ದೀನಿ. ಬಹಳ ಮುಖ್ಯವಾದದ್ದು. ಆದಿಕಾಂಡ 39ನೇ ಅಧ್ಯಾಯ, ಅದರಲ್ಲಿ 2ನೇ ವಚನ ನೋಡಿ ಏನು ಹೇಳ್ತದೆ. ಯಾರಾದರೂ ಯೆಹೋವನು ಯೋಸೇಫನ ಸಂಗಡ, ಅಲ್ಲಿ ಯೋಸೇಫನ ಸಂಗಡ ಅನ್ನೋದನ್ನ ಬೇಕಿದ್ರೆ ಸರ್ಕಲ್ ಹಾಕೊಳ್ಳಿ. ದಯವಿಟ್ಟು ನನ್ನನ್ನು ನೋಡಿ, ದಯವಿಟ್ಟು ನನ್ನ ನೋಡಿ. ಅಲ್ಲಿ ಯೋಸೇಫನ ಸಂಗಡ ಅನ್ನೋದನ್ನ ಬೇಕಿದ್ರೆ ಸರ್ಕಲ್ ಹಾಕೊಳ್ಳಿ. ಯಾಕಂತ ಹೇಳ್ತೀನಿ ಕೇಳ್ರಿ. ವಾಗ್ದಾನದ ಮನೆಯಲ್ಲಿ ಎಂಥ ಬರಗಾಲ, ತಿಳಿತಾ ಇಲ್ಲ. ಬಾಲ್ಯದಲ್ಲಿ ಒಂದು ಕನಸನ್ನು ಕೊಟ್ಟಿದ್ದ. ಆ ಕನಸಿಗೆ ಅನುಗುಣವಾಗಿ ದೇವರು ತಾನು ಕನಸು ಕೊಡಬೇಕಾದ್ರೆ ವಾಗ್ದಾನದ ಮನೆಯಲ್ಲಿ ಕೊಡಬೇಕು ತಾನೆ. ದೇವರು ಮಾತಾಡಿದ್ರೆ ಯಾರ ಜೊತೆಗೆ ವಾಗ್ದಾನ ಇದೆ ಅವ್ರ ಜೊತೆಗೆ ಮಾತಾಡ್ಬೇಕು ತಾನೆ. ದೇವರು ಆಶೀರ್ವದಿಸಿದ್ರೆ ಯಾರ ಮನೆಯಲ್ಲಿ ವಾಗ್ದಾನ ಇದೆ ಅಲ್ಲಿ ಆಶೀರ್ವದಿಸ್ಬೇಕು ತಾನೆ. ಆದ್ರೆ ಪೋಟಿಫರನಿಗೆ ಕನಸು ಬಂದು 7 ವರ್ಷಗಳ ಬರಗಾಲ ಬಂದಾಗ ವಾಗ್ದಾನದ ಮನೆಯಲ್ಲಿ ಊಟಕ್ಕಿಲ್ಲ. ಈ ವಾಗ್ದಾನದಲ್ಲಿ ಒಂದು ವಾಗ್ದಾನ ಏನು ಬರೆಯಲ್ಪಟ್ಟಿತ್ತು? ಬರಗಾಲದಲ್ಲಿಯೂ ನಾನು ನಿನ್ನನ್ನು ಸಮೃದ್ಧಿ ಪಡಿಸುವೆನು. ಆದ್ರೆ ಒಂದು ನಿಮಿಷ, ಆದ್ರೆ ವಾಗ್ದಾನದ ಮನುಷ್ಯ, ದೇವರೊಂದಿಗೆ ಹೋರಾಡಿದ ಮನುಷ್ಯ, ಮಹತ್ ಕಾರ್ಯಗಳನ್ನ ನೋಡಿದ ಮನುಷ್ಯ, ಆದ್ರೆ ಬರಗಾಲ ಬಂದಾಗ ಈತನಲ್ಲಿ ದೇವರ ಒದಗಿಸುವಿಕೆ ಇಲ್ಲ. 37ನೇ ಅಧ್ಯಾಯ ನೀವು ಓದಿದ್ರೆ ತಿಳಿದು ಬರ್ತದೆ. ವಾಗ್ದಾನದ ದೇಶದಲ್ಲಿ, ವಾಗ್ದಾನದ ಎಷ್ಟನ್ರಿ ಇದು ಅರ್ಥ ಆಗ್ತದೆ ವ್ಯತ್ಯಾಸ. ವಾಗ್ದಾನದ ಕುಟುಂಬದಲ್ಲಿ ನಿನಗೆ ವಾಗ್ದಾನ ಬೇಕಾ, ದೇವರು ಬೇಕಾ ಯೋಚಿಸು. ಯಾಕಂದ್ರೆ ಇಲ್ಲಿ ಯೂತನ್ ಹೇಳ್ತಾ ಇದ್ದಾನೆ, ಯೆಹೋವನು ಯೋಸೇಫನ ಸಂಗಡ, ಯೋಸೇಫನ ಸಹೋದರರ ಸಂಗಡ ದೇವರ ವಾಗ್ದಾನಗಳಿದೆ. ಆದ್ರೆ ಯೋಸೇಫನ ಜೊತೆಗೆ ವಾಗ್ದಾನಗಳ ದೇವರೇ ಇದ್ದಾನೆ. ಯಾವುದು ಬೇಕು ನಿನಗೆ? ಇವತ್ತು ನಾವು ನಮ್ಮ ಮನೆಗಳಲ್ಲಿ ವಾಗ್ದಾನಗಳನ್ನ ಅಂಟಿಸ್ಕೊಂಡಿದ್ದೀವಿ. ನಾನು ವಾಗ್ದಾನಗಳನ್ನ ಅಲ್ಲಗಳಿತಾ ಇಲ್ಲ. ಇಲ್ಲಿ ವಾಗ್ದಾನಗಳಿದೆ. ಯೂದನ ಹೆಂಡತಿ ಸತ್ತೋದ್ಲು, ಯೂದನ 2 ಗಂಡು ಮಕ್ಕಳು ಸತ್ತೋದ್ರು. ವಾಗ್ದಾನದ ಮನೆ. ಆದ್ರೆ ಈತ ವಾಗ್ದಾನ ನೀವು ಇಟ್ಕೊಳ್ಳಿ, ನಾನು ಮಾತ್ರ ದೇವರನ್ನ ಬಿಡಲ್ಲ, ನನಗೆ ಯೆಹೋವನು ಬೇಕು. ಆತನಿಗೆ ಭಯ ಪಟ್ಟು ನಡೆದ. ಕೀರ್ತನೆ 1ನೇ ಅಧ್ಯಾಯ, ಯಾರಾದರೂ ಮೊದಲಿನ 3 ವಚನ ತೆರಿಬಾರ್ದು, ಹಂಗೆ ಹೇಳಬೇಕು ದಯವಿಟ್ಟು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ವಾಗ್ದಾನ. ನಾನೇನು ಹೇಳ್ತಾ ಇದ್ದೆ ಹೋದ ವಾರ, ನಿಮ್ಮನ್ನ ನೀವು ಸತ್ಯವೇದದಲ್ಲಿ ಕಂಡುಕೊಳ್ಬೇಕು. ಆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಅಂದ್ರೆ ಅವನು ಯಾರವನು? ಯಾರಿಗಾದ್ರೂ ಅರ್ಥ ಆಗ್ತದೆ ವ್ಯತ್ಯಾಸ? ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ನೋಡಿ ಈ ರೀತಿಯಾಗಿ ಹೇಳ್ತೀನಿ. ನಾನು ಕಳೆದ ವಾರನೂ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಾರಿ ಹೇಳ್ತೇನೆ ನೋಡಿ. ದೇವರು ಯಾರನ್ನು ಆರಿಸಿಕೊಂಡಿಲ್ಲ. ಪಾಸ್ಟರ್ ಹಿಂಗೇನು ಹೇಳ್ತೀರೋ, ದೇವರು ನನ್ನ ಮಗನನ್ನು ಆರಿಸ್ಕೊಂಡಿದ್ದಾನೆ, ಸಂತೋಷ. ನನ್ನ ಹೆಸರು ತುಂಬಾ ಸಂತೋಷ, ದೇವರು ನಿಮ್ಮ ಮಗನನ್ನು ಆರಿಸ್ಕೊಂಡಿದ್ದಾನೆ. 11 ಜನರನ್ನ ದೇವರು ಆರಿಸ್ಕೊಂಡಿದ್ದ. ಅವರು ಅಲ್ಲಿದ್ದಾರೆ. ಇವತ್ತು ಅವರ ಮನೆಯಲ್ಲಿ ಬರಗಾಲ, ಇಡೀ ದೇಶದಲ್ಲಿ ಪ್ರಾಂತದಲ್ಲೆಲ್ಲ ಬರಗಾಲ, ಊಟ ಇಲ್ಲ. ಐಗುಪ್ತದಲ್ಲಿಯೂ ಬರಗಾಲ, ಊಟ ಇದೆ. ವಾಗ್ದಾನ ಬೇಕಾ, ದೇವರು ಬೇಕಾ? ನೀನಿಲ್ಲಿ ಕುತ್ಕೊಂಡ್ಬಿಟ್ಟು ದೇವರ ಜೊತೆ ನಡೆಯದೆ, ಯೆಹೋವನ ಭಯಕ್ಕೆ ಒಳಪಡದೆ, ದುಷ್ಟರ ಆಲೋಚನೆ ಅಂತೆ ನಡೆಯುವನಾಗಿ, ಯಾವನಾದ್ರೂ ಏನೋ ಹಿಂಗಂತಲ್ಲೋ ಅಂದ್ಬಿಟ್ರೆ ಅಲ್ಲಿ ಹೌದಂತಲ್ಲೋ ಅಂತ ಇಡೀ ದಿವಸ ಚಹಾ ಕುಡ್ಕೊಂಡು ಇಲ್ಲಿ ಬಂದು ರಾತ್ರಿ ಬಂದು ಆತನು ನದಿಯ ಬಳಿಯಲ್ಲಿ ಬೆಳೆದಿರುವಂಥ ಮರದ ಹಾಗಿರುವಂಥ ಇಡೀ ರಾತ್ರಿ ನೀನು ಅರಿಕೆ ಮಾಡಿದ್ರು ನದಿಯ ಪಕ್ಕದಲ್ಲಿ ಬೆಳೆದಿರುವಂಥ ಮರದ ಹಾಗಿರೋನು ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತಾರೆ. ಫಲ ಅಲ್ಲ, ಕೆಟ್ಟ ನಾರ್ತೀಯ, ಗ್ಯಾರಂಟಿ.
ಒಂದು ಸುಂದರವಾದ ವಿಷಯ ಜೋಡಿಸ್ಕೊಳ್ಳೋಣ ಇಲ್ಲಿ. ಯಾರು ಎಸ್ ಅನ್ನೋ ಇಲ್ಲ. ಏನಾದರೂ 2 ಬಾಗಿಲ ಇದ್ರೆ ಇಷ್ಟೊತ್ತಿಗೆ ಓಡೋಗ್ಬಿಟ್ರು ಅವ್ರು. ಹಲೋ, ಯಾರು ಎಸ್ ಅನ್ನಲ್ಲಲ್ರಿ. ಇದನ್ನು ಮುಗಿಸ್ಕೊಳ್ಳೋಣ, ಕೀರ್ತನೆ ಮುಗಿಸ್ಕೊಳ್ಳೋಣ. ಯಾವನು ದುಷ್ಟರ ಆಲೋಚನೆ, ಸ್ವಲ್ಪ ನಿಧಾನವಾಗಿ, ಭಾಳ ಫಾಸ್ಟ್ ಆಗಿಬಿಡ್ತದೆ. ಹೇಳ್ರಣ್ಣ ನೋಡೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಇವ್ರು ಕೇಳಿ, ಇವ್ರಿಗೆ ವಾಗ್ದಾನ ಇದ್ರೂ ನಡೆಯೋ ಮಾರ್ಗ ಮಾತ್ರ ದುಷ್ಟರ ಮಾರ್ಗ. ಇವನಿಗೆ ವಾಗ್ದಾನದಿಂದ ಹೊರಗಡೆ ಹಾಕಿದ್ರು ಸಹ ಯೆಹೋವನ ಮಾರ್ಗ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ಕುಳಿತುಕೊಳ್ಳುವುದೂ ಇಲ್ಲ. ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮುಂದೆ ಈಗ ಇಂಪಾರ್ಟೆಂಟ್ ಬರ್ತದೆ ನೋಡಿ. ಯಾರಾದರೂ ಹೇಳ್ರಿ, ಯಾವಾಗಲೂ ವಾಟ್ಸಪ್ಪಲ್ಲಿರೋನು ಧನ್ಯನು. ಖಂಡಿತವಾಗಿ ಸೋಡಾ ಗ್ಲಾಸ್ ಬರ್ತದೆ. ಯಾಕೋ ಯಾರು ಏನು ಹೇಳ್ತಾರೆ. ಐ ಥಾಟ್ ಯು ಆರ್ ಲಾಸ್ಟ್. ಹಲೋ, ಇದ್ದೀರಾ? ಯಾರು ಹೇಳಿದ್ರಿ ಯಾವಾಗಲೂ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರಾದ್ರೂ ಹೇಳ್ರಿ ಯಾವಾಗಲೂ ಅಲ್ಲ, ಹಿಂಗೆ ಅಂದ ಸೆಮಿ ಸರ್ಕಲ್. ಯಾವಾಗಲೂ ಏನಂತೆ? ಯಾವಾಗಲೂ ಯಾರ್ದು ಬೈಬಲಲ್ಲಿ ಒಂದು ಶಬ್ದನೂ ಸುಮ್ಮನೆ ಬರ್ದಿಲ್ಲ. ನಿಮಗೆ ಭಾಳ ಧರ್ಮಶಾಸ್ತ್ರಗಳಿದೆ. ನಿಮಗೆ ಏನಂತೀರ ಪಾಸ್ಟರ್? ನಿಮ್ಮ ಫ್ರೆಂಡು ನಿಮಗೆ ಭಾಳ ಧರ್ಮಶಾಸ್ತ್ರ ಆಗಿಬಿಟ್ಟು ಅವನು ಹೇಳಿದ್ದೇ ಹಿತ ನುಡಿ ನಿನಗೆ. ಯಾಕಂದ್ರೆ ಕೇಳಲಿಕ್ಕೆ ರುಚಿಯಾಗಿರ್ತದೆ ನೋಡಿ ಬೇರೆಯವ್ರ ಸುದ್ದಿ. ಆ ಎಲ್ಲ ಧರ್ಮಶಾಸ್ತ್ರವನ್ನು ಸುಟ್ಟಿ ಹಾಕಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಯಾರಿಗೆ ಅರ್ಥ ಆಯ್ತದ ಅದಕ್ಕೆ ಅಲ್ಲಿ ಒತ್ತಿ ಬರೆದಿರೋದು. ಧರ್ಮಶಾಸ್ತ್ರ ಅಂದರೆ ನಮಗೆ ತಿಳಿದಿರ್ತಿಲ್ವಾ? ಅಲ್ಲಿ ಮತ್ತೆ ಸ್ಪೆಷಲ್ ಬರೀಬೇಕಾಯ್ತಾ? ಬರೆಯೋ ಅವಶ್ಯ ಇತ್ತು. ಯಾಕಂದರೆ ಆತನಿಗೆ ಗೊತ್ತಿತ್ತು ಕರ್ತನಿಗೆ ಈ ಸಂತತಿಯಲ್ಲಿ ತಮಗೆ. ಎಷ್ಟು ಜನ ಕೇಳಿದ್ದೀರಾ ಪಾಸ್ಟ್ರೆ ಅವನು ಏನು ಹೇಳ್ತಾನೋ ಅದು ಹೋಗ್ತೀರಿ ಅವನಿಗೆ? ಕೇಳಿದ್ರಲ್ಲ ಈ ಮಾತನ್ನು? ಯಾಕೆ? ಅವನ ಫ್ರೆಂಡ್ ಏನು ಹೇಳ್ತಾನೆ ಅದೇ. ಅವನನ್ನು ನೀನೇನಾದರೂ ಧರ್ಮಶಾಸ್ತ್ರ ಮಾಡಿಕೊಂಡು ಅವನು ನರಕಕ್ಕೆ ಹೋಗ್ತಾನೆ, ನಿನ್ನನ್ನು ತೊಗೊಂಡೋಗ್ತಾನೆ. ಯೆಹೋವನ ಧರ್ಮಶಾಸ್ತ್ರ ಗಟ್ಟಿಗೆ ಹೇಳು. ಕಳೆದ 1-2 ವಾರದಿಂದ ಒಂದು ವಾಕ್ಯ ಹೇಳಿದೆ, ನೆನಪಿದೆ ತಾನೆ? ಬಹು ಸ್ನೇಹಿತರಿರುವವನು. ಹಲೋ, ಯಾರ ಧರ್ಮಶಾಸ್ತ್ರ? ನಿನ್ನ ಕಿವಿಗೆ ಯಾರ ಮಾತನ್ನು ಧರ್ಮಶಾಸ್ತ್ರ ಮಾಡ್ಕೊಂಡಿದ್ಯೋ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸು. ಆ ಧರ್ಮಶಾಸ್ತ್ರ ನಿನ್ನನ್ನು ನಾಶ ಮಾಡುತ್ತೆ, ಆದರೆ ಈ ಧರ್ಮಶಾಸ್ತ್ರ ನಿನ್ನನ್ನು ಮೇಲೆ ಕೆತ್ತುತ್ತೆ. ಇದು ನಿನ್ನನ್ನು ಕಟ್ಟುತ್ತೆ. ಇದು ಕಹಿ ಆಗಿರ್ಬೋದು, ಕಷ್ಟ ಆಗಿರ್ಬೋದು ಪಾಲಿಸ್ಲಿಕ್ಕೆ. ನೋಡಿ, ಆಮೇನ್. ಯೋಸೆಫನು ತಂದೆ ಮನೆಯಿಂದ ದೂರ ಬಾವಿಯಲ್ಲಿ ಬಿದ್ದಿದ್ದಾನೆ. ಈಗ ನಾನೇನು ಯೋಚಿಸ್ತಾ ಇದ್ದೀನಿ ಗೊತ್ತಾ? ದೇವರು ಇಲ್ಲಿದ್ದಾನ, ಅಲ್ಲಿದ್ದಾನ? ಯಾಕಂದರೆ ದೇವ್ರ ವಾಕ್ಯ ಬರೀತದೆ, ಯೆಹೋವನು ಯೋಸೆಫನ ಸಂಗಡ ಇದ್ದದ್ದರಿಂದ. ಇವತ್ತನ ವಾಗ್ದಾನಗಳ ಹೊಂದ್ಕೊಂಡು ಎಲ್ಲ ಇದ್ದು, ಆಮೇನ್. ಇವರಿಲ್ಲಿದ್ರೆ ನಾನು ಅಂದ್ಕೊಳ್ತೀನಿ ದೇವರು ಆತನು ನಡೆಯುವುದನ್ನು ನೋಡಿ ಅವತ್ತೇ ಮನೆ ಬಿಟ್ಟ. ವಾಗ್ದಾನದ ಮನೆಯನ್ನ ದೇವರು ಬಿಟ್ಟ. ಕ್ಷಮಿಸಿದನ್ನು ಹೇಳ್ತಾ ಇರೋದಕ್ಕಾಗಿ. ಇವತ್ತು ನಮ್ಮ ಮನೆ ಗೋಡೆಗಳ ಮೇಲೆ ಆತನ ವಾಗ್ದಾನಗಳಿರಬಹುದು, ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ ಆತನಿದ್ದಾನ? ಯೋಸೆಫ ಹೆಂಗಿತ್ತಂದ್ರೆ ಆ ಸೀನು, 11 ಜನರಿಗೆ ನೀವು ವಾಗ್ದಾನ ಇಟ್ಕೊಳ್ರಿ, ನನಗೆ ದೇವ್ರು ಬೇಕು. ಯು ಕೀಪ್ ದ ಪ್ರಾಮಿಸ್, ಐ ವಿಲ್ ಕೀಪ್ ಮೈ ಗಾಡ್. ಯಾಕೆ? ಆತ ನನ್ನ ಜೊತೆಗಿದ್ರೆ ನಿಮ್ಮ ದುಪ್ಪಟ್ಟು ವಾಗ್ದಾನಗಳನ್ನು ತಿರುಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ವಾಗ್ದಾನಗಳನ್ನು ಕೊಡುವನು, ನೆರವೇರಿಸುವನು ಅವನೇ. ಆಮೇನ್. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಸುಮ್ಮನೆ ವಾಕ್ಯ ಬರೆದು ನಿನ್ನ ಬಲಗಡೆಯಲ್ಲಿ 1000 ಜನರು, ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ರು, ನಿನಗೇನು ತಡ್ತು 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 ಅಂತ 1000 ಸಲ ಅಂದ್ಬಿಟ್ರೆ ಏನಲ್ಲ ಮತ್ತೆ ತಡ್ತದ. ಆದರೆ ಮಾಡೋದನ್ನು ಮಾಡಿ ದೇವ್ರ ಜೊತೆಗೆ ನಡೀತಾ ಇದ್ರೆ, ಈಗ ಮುಂಜಾನೆ ಒಂದು ವಿಚಾರ ಪಾಸ್ಟರ್ ಮತ್ತು ವಾಗ್ದಾನಗಳು
ಯಾವುದಾದ್ರೂ ಕಾರ್ ಕಂಪನಿಯವ್ರು ಕಾರ್ ತಗೊಳ್ರಿ, ಅವ್ರು ಹೇಳ್ತಾರೆ ನಾವು ಕಾರ್ ಕೊಡ್ತೀವಿ, ಟೈರ್ ಕೊಡಲ್ಲ, ಯಾಕಂದ್ರೆ ನಾವು ಟೈರ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಅಂದರೆ ತಿಳಿಲಿಲ್ಲ, ಭಾಳ ಫಾಸ್ಟ್ ಆಯ್ತಾನ ಗಾಡಿ. ನಾನು ಹೋಗಿ ಏನೋ ಗಾಡಿ ತಗೊಂಡೆ, ಟೈರೇ ಇಲ್ಲ. ನಾನು ಕೇಳಿದೆ, ಸಾರ್ ಟೈರ್ ಸಾರ್. ಹಂಗಲ್ರಿ ಸರ್, ನಾವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ರಬ್ಬರ್ ಮ್ಯಾನುಫ್ಯಾಕ್ಚರೇಷನ್ ನಮ್ದಲ್ಲ, ನೀವು ದಾರಿ ಒಳಗೆ ಹಾಕೊಂಡು ಹೋಗ್ಬೇಕು. ಸಾಧ್ಯನಾ? ಅಯ್ಯ, ಕಾರಾದ್ರೂ ತಗೊಳ್ರಿ, ಟೈರ್ ತಾನೇ ಬರ್ತದೆ, ಖಂಡಿತ ಬರ್ತದಲ್ಲ. ಆಮೇಲೆ ಅವನ ಕರ್ತನನ್ನು ಹಿಡ್ಕೊಳ್ರಿ, ಆತನ ನಿಯಮಗಳನ್ನು ಹಿಡ್ಕೊಳ್ರಿ. ನಿನ್ನ ಪಕ್ಕದಲ್ಲಿ 1000 ಜನರು, 10,000 ಜನರು, 20,000, ಅದೆಲ್ಲ ತಾನೇ ಬರ್ತದೆ. ಇದನ್ನು ಬಿಟ್ಟು ಅದನ್ನು ಹಿಡ್ಕೊಂಡ್ರೆ ಇದು ಹೋಗತ್ತೆ, ಇದನ್ನು ಹಿಡ್ಕೊಂಡ್ರೆ ಅದು ಬರ್ತೈತೆ. ಇವ್ರು ಅದನ್ನು ಹಿಡ್ಕೊಂಡ್ರು, ಅವನನ್ನೇ ಬಿಟ್ಟರು, ಅವ್ರನ್ನ ಬಿಟ್ಟ. ಇವನ 2 ಮಕ್ಕಳು ಸತ್ತೋದ್ರು. ಇವನ ಮಕ್ಕಳಿಗೆ ಏನೂ ಚಿಂತೆ ಇಲ್ಲ. ಸುಮ್ಮನೆ ವಾಕ್ಯ ಹಿಡ್ಕೊಂಡು ಅರಿಕೆ ಮಾಡಿ ಅದನ್ನೇ ಹೇಳ್ತಾ ಇದ್ರೆ ನೆರವೇರ್ತದಂತ, ಅದು ಸುಳ್ಳು ಬೋಧನೆ. ಅದು ಕ್ಷಮಿಸಿ ನನ್ನನ್ನು. ಈ ಒಂದು ಕನ್ಫೆಷನ್ ಅನ್ನೋದನ್ನ ಡ್ರಿಲ್ ಮಾಡಿ ಮಾಡಿ ನಮ್ಮ ಬೋಧಕರುಗಳು ನಮ್ಮ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ನಾನು ಕೇಳ್ತೀನಿ, ನಿಮ್ಮ ಮನೆಗೆ ನಿಮ್ಮ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ಹುಟ್ಟಿದ ನಿಮ್ಮ ಮಗನಿಗೆ ಊಟ ಸಿಗಲ್ವಾ? ಆದ್ರೆ ಅವನೇ ಹುಚ್ಚುಮಂಗ ಅಂತಾರೆ, ಇಡೀ ದಿನ ಹೊರಗಡೆ ಗ್ರೌಂಡಲ್ಲಿ ಆಡ್ಕೊಂಡಿದ್ರೆ, ಕ್ಷಮಿಸಿ ನನ್ನ ಭಾಷೆಗೆ, ಅರ್ಥ ಮಾಡ್ಕೊಳ್ಳಿ. ಸಂಜೆಗೆ ಬಂದ್ಮೇಲೆ ಹೆಂಗ್ ಕರೆ ಮಂಗಾಗಿ ನೋಡ, ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಅಂತ ಬೈತಿರ್ತಾನೆ. ಹಾಗೆ ನಮ್ಮಪ್ಪ ಮನಸ್ಸಿಗೆ ಬಂದಂಗೆ ಲೋಕದಲ್ಲೆಲ್ಲ ಮಂಗ್ಯ ನಂಗೆ ತಿರುಗಾಡ್ಕೊಂಡ್ಬಿಟ್ಟು ಮಾಡಬಾರ್ದು ಪಾಪ ಮಾಡ್ಕೊಂಡು ಸಂಜೆ ಮನೆಗೆ ಬಂದ್ರಲ್ಲಿ ಎಲ್ಲೋಗಿದ್ದಿಲ್ಲ, ಒಳಗೆ ಬರ್ಬೇಡ, ಹೊರಗಡೆ ಆಕಾರ ನೋಡಿ ಅಂತಾನೆ. ಹೆಂಗಾಗುತ್ತೆ? ಅಲ್ರಿ, ನಮ್ಮ ಮನೇಲಿ ಹುಟ್ಟಿದ ಮಕ್ಕಳಿಗೆ ಊಟ ಇರಲ್ವಾ? ಅದನ್ನ ಮತ್ತೆ ಬೇರೆ ಬೋಧಿಸ್ಬೇಕಾ ನಾವು? ಆತನ ಮನೆಯಲ್ಲಿ ಹುಟ್ಟಿದ್ರ ಅಂದಮೇಲೆ ಎಲ್ಲ ವಾಗ್ದಾನಗಳು ನೆರವೇರ್ಲೇಬೇಕಲ್ಲ, ಅದನ್ನ ಬೇರೆ ಬೋಧಿಸ್ಬೇಕಾ? ನೆರವೇರ್ತದೆ, ಆದ್ರೆ ಮೊದಲು ನಾವು ಮಕ್ಕಳಾಗಬೇಕಲ್ಲ, ಅವನು ಇದ್ದಲ್ಲಿ ಇರ್ಬೇಕಲ್ಲ. ನಾವು ಇದ್ದಲ್ಲಿ ಆತನ ಬರೀ ವಾಗ್ದಾನಗಳನ್ನ ಅರಿಕೆ ಮಾಡ್ತಾ ಇದ್ರೆ ಅದು ಹೆಂಗೆ? ತಪ್ಪದು. ನಾವು ಸರಿಪಡಿಸ್ಕೊಳ್ಬೇಕು. ಅದಕ್ಕೆ ಇಷ್ಟು ಅರಿಕೆ ಮಾಡಿದ್ರು ಸಹ ಗುಣಪಡಿಸುವಿಕೆ ಆಗಲಿ, ಸಮೃದ್ಧಿ ಆಗಲಿ ಇನ್ನೂ ಕಾಣ್ತಲ್ಲ. ನಾವು ಯೋಸೆಫ್ನ ಏನು ಅರಿಕೆ ಮಾಡ್ದ? ಇವ್ರಿಗೆ ಇಲ್ಲಿ ವಾಗ್ದಾನಗಳಿದೆ, ಗಂಡು ಮಕ್ಕಳು ಸತ್ತೋದ್ರು. ಇವ್ರಿಗೆ ವಾಗ್ದಾನಗಳಿದೆ, ಯೂದ ವ್ಯಭಿಚಾರಿ ಸ್ತ್ರೀ ಬಳಿಗೆ ಹೋಗ್ಬಿಟ್ಟ, ಕುರಿಮಾರಿ. ಇವರಿಗೆ ವಾಗ್ದಾನಗಳಿದೆ, ಇಡೀ ಲೋಕದಲ್ಲಿ ಬರಗಾಲ ಬಂದ್ರೆ ಊಟಕ್ಕಿಲ್ಲ. ಅದನ್ನು ಕೊಂಡ್ಕೊಳ್ಳಿಕ್ಕೆ ಎಲ್ಲಿ ಹೋಗ್ಬೇಕಾಯ್ತು? ಯಾವನ ಬಳಿಯಲ್ಲಿ ಯೆಹೋವನಿದ್ದಾನೋ ಅವನ ಬಳಿಗೆ. ವಾಗ್ದಾನ ಹೊಂದಿದವರು ಯೆಹೋವನು ಯಾವನ ಬಳಿಯಲ್ಲಿದ್ದಾನೋ ಅವನ ಬಳಿಗೆ ಬಂದು ಸಾಷ್ಟಾಂಗ ಮಾಡಬೇಕಾಯ್ತು. ವಾಗ್ದಾನ ಬೇಕಾ? ಯೆಹೋವನು ಬೇಕಾ? ನೀವು ಆರಿಸಿಕೊಳ್ಳಿ. ಪಾಸ್ಟರ್ ಎಲ್ಲ ವಾಗ್ದಾನಗಳು ವ್ಯರ್ಥ. ಇಲ್ಲ ಇಲ್ಲ ಇಲ್ಲ, ಇನ್ನೂ ಸ್ವಲ್ಪ ವಿವರಿಸಿ ಹೇಳೋಣ. ಸ್ಯಾಂಡ್ವಿಚ್ ತಿಂದಿದ್ದೀರಾ? ಸ್ಯಾಂಡ್ವಿಚ್ ಗೊತ್ತಿಲ್ಲದವ್ರು ಹೇಳೋಣ. ಏನಿಲ್ಲಮ್ಮ, ಸುಮ್ಮನೆ ಇಂಗ್ಲೀಷ್ನಲ್ಲಿ ಸ್ಯಾಂಡ್ವಿಚ್ ಅಂತವ್ರೆ, ಏನಿರಲ್ಲ, ಒಂದು ಬ್ರೆಡ್ ಇರ್ತದೆ, ಒಂದು 4 ಸೌತೆಕಾಯಿ ಹಾಕಿರ್ತಾರೆ, ಎರಡು ರೀತಿ ಕ್ರೀಮ್ ಹಚ್ಚಿರ್ತಾರೆ, ಒಂದು ಸ್ವಲ್ಪ ಚಿಕನ್ ಇಟ್ಟಿರ್ತಾರೆ, ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಟ್ಟು ಸ್ಯಾಂಡ್ವಿಚ್ ಅಂತಾರೆ ಅಷ್ಟೇ. ಕೇಳಿದ್ರೆ ಸ್ಯಾಂಡ್ವಿಚ್ ನೋಡ್ರ? ಆಮೇನ್. ನೋಡಿದಿರ್ತಾನೆ ಅಲ್ವಾ? ಈ ವಾಗ್ದಾನಗಳೇನೆಂದರೆ ಆ ಸ್ಯಾಂಡ್ವಿಚ್ಚಲ್ಲಿರೋ ಬರೀ ಒಂದು ಕ್ರೀಮ್ ಇದ್ದಂಗೆ ಅಷ್ಟೇ. ಆದರೆ ಯೆಹೋವನೇ ಇರುವಾಗ ಕ್ರೀಮು ಬಂತು, ಸ್ಯಾಂಡ್ವಿಚ್ಚು ಬಂತು, ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲವೂ ಸಂಪೂರ್ಣವಾಗಿ ಒಂದಲ್ಲ ಎರಡಲ್ಲ ಎಷ್ಟು ಬೇಕೋ ಅಷ್ಟು ತುಂಬ್ಕೊಳ್ತೀನಿ. ಅವನೇ ಇರುವಾಗ ಅವನನ್ನು, ಆತನ ವಾಗ್ದಾನಗಳನ್ನು ನಾವು ಬದಲಿಸ್ಲಿಕ್ಕೆ ಬರಲ್ಲ. ಈ ವ್ಯತ್ಯಾಸ ಅರ್ಥ ಆಗಿದ್ರೆ ಆಮೇನ್ ಅಂತ ಹೇಳು. ಆಮೇನ್. ಇಡೀ ಲೋಕದಲ್ಲಿ ಬರಗಾಲ ಬಂತು, ವಾಗ್ದಾನದ ಮನೆಯಲ್ಲಿ ಊಟ ಇಲ್ಲ, ಆದರೆ ಯೆಹೋವನ ಜೊತೆಗೆ ನಡೆಯುವ ಆತನಿಗೆ. ಅದಕ್ಕೆ ಅದನ್ನು ಸರ್ಕಲ್ ಮಾಡ್ಕೊಳ್ರಿ ಅಂತ. ಏನಂತೆ? ದೇವರು ಯೆಹೋವನು ಯೋಸೇಫನ ಸಂಗಡ. ಆಮೇನ್. ಹಂಗಲ್ಲ, ನಾ ಹೇಳ್ದಂಗೆ ಹೇಳಬೇಕು. ನಾನು ಹೆಂಗೆ ಹೇಳಿದೆ?
ಇವತ್ತು ನನಗೆ ಹೆಮ್ಮೆ ಬಂತು. ಆಮೇನ್, ಆಮೇನ್. ಸ್ವಲ್ಪ ಗಟ್ಟಿಯಾಗಿ ಪ್ರತಿದಿನ ಆತನ ವಾಕ್ಯ ಓದಿ ಆದ್ರೂ ನೋಡಿ, ಅವನು ಹೇಳ್ದಂಗೆ ನಡೆದಾದ್ರೂ ನೋಡಿ. ಬಾವಿಯಲ್ಲಿ ಬಿದ್ದವನೇ, ವಾಗ್ದಾನ ಒಂದು ಕಡೆ, ಯಾರೂ ಇಲ್ಲ. ಅವನು ಅಂದ್ಕೊಳ್ತಾನೆ ಒಬ್ಬನಿದ್ನ. ಇಲ್ಲ, ಯೆಹೋವನು ಅವನ ಸಂಗಡ. ವಾಗ್ದಾನಗಳ ಜೊತೆಗಿದ್ದವರು ತಿನ್ಕೊಂಡಿದ್ದಾರೆ, ಯೆಹೋವನ ಸಂಗಡ ಇದ್ದವರು ಬಾವಿಯಲ್ಲಿದ್ದಾರೆ. ಎಲ್ಲಿರ್ತೀಯ? ಭಯಪಡಬೇಡ. ಒಬ್ಬಂಟಿಗನಾಗಿರ್ಬೋದು, ನಿನ್ನ ಕಾಲೇಜ್ ಕ್ಯಾಂಪಸ್ಸಲ್ಲಿ, ನಿನ್ನ ಕೆಲಸ ಮಾಡುವ ಸ್ಥಳದಲ್ಲಿ ನೀನು ಯೆಹೋವನ ಜೊತೆ ನಿಂತ್ಕೊಂಡಿರೋದ್ರಿಂದ ಒಬ್ಬನೇ ಇರ್ಬೋದು. ಯಾರು ಮಾತಾಡ್ಲಿಕ್ಕೆ ಮನಸ್ಸು ಮಾಡ್ತಾ ಇರಲಿಲ್ಲ. ಅದಕ್ಕಂತ ನೀನು ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರಂಗೆ ಆಡ್ಬಿಡ್ಬೇಡಯ್ಯ, ಆಗಬೇಡ. ಅವ್ರ ವಾಗ್ದಾನ ಇದ್ದರೂ ಸಹ ಸಾಯ್ತಾ ಇದ್ದಾರೆ, ಬರಗಾಲದಲ್ಲಿದ್ದಾರೆ. ಆದರೆ ನೀನು ಬಾವಿಯಲ್ಲಿದ್ದರೂ ಸಹ ಯೆಹೋವನು ನಿನ್ನೊಟ್ಟಿಗೆ ಇದ್ದಾನೆ. ಅವರನ್ನೋ ಮಾತಿಗೆ, ಅವ್ರ ಕ್ರಿಟಿಸಿಸಮಿಗೆ, ಅವ್ರ ನಿಂದನೆಗೆ, ಅವ್ರು ಹೊಡೆಯೋ ಟಾಂಟಿಗೆ ನೀನು ಭಯಪಟ್ಟು ಬದಲಾಗ್ಲಿಕ್ಕೆ ಹೋಗಬೇಡ. ಅವ್ರು ಒಂದು ಟಾಂಟ್ ಹೊಡೆದ್ರೆ ನೀನು 10 ದೇವರ ವಾಕ್ಯಗಳನ್ನು ಹೊಡಿ. ಬಾವಿಯಲ್ಲಿ ಆದರೆ ಯೆಹೋವನೊಂದಿಗೆ, ಅಲ್ಲಿಂದೆದ್ದು ಸೆರೆಮನೆಯಲ್ಲಿ ಆದರೆ ಯೆಹೋವನೊಂದಿಗೆ. ಇಲ್ಲಿ ವಾಗ್ದಾನದೊಂದಿಗೆ ಮರಣ. ಯಾಕೆ? ವಾಗ್ದಾನಕ್ಕೆ ಯೋಗ್ಯರಾಗಿ ನಡೀತಾ ಇಲ್ಲ. ಥ್ಯಾಂಕ್ ಯು. ಎಷ್ಟು ಸಿಟ್ಟು ಬಂದೈತೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನರಿಗೆ ವ್ಯತ್ಯಾಸ ಅರ್ಥ ಆಗ್ತಾ ಇದೆ? ಹಾಂ, ಹಾಗಾದ್ರೆ ನೋಡೋಣ ಹೇಗಿದು ಕೆಲಸ ಮಾಡ್ತಾ ಸರ್. ನೋಡ್ತೀರಾ, ಇದಕ್ಕೆ ಸಂಬಂಧಪಟ್ಟದ್ದಲ್ಲ ಇದು, ಆದರೆ ವಾಕ್ಯವನ್ನು ಹೆಂಗೆ ಹಿಂಬಾಲಿಸ್ಬೇಕು ಅಂತ. ಇವನು ಹೆಂಗೆ ದೇವ್ರ ವಾಕ್ಯ, ಒಂದೊಂದು ವಾಕ್ಯ ಓದಿದ್ರೆ ಹೇಳ್ತೀನಿ, ಆತನ ಕೈ ಹಾಕಿದ್ದೆಲ್ಲ ಸಫಲತೆ ಅಂತೆ. ಯೆಹೋವನು ಯೋಸೇಫನ ಸಂಗಡ, 2ನೇ ವಚನ ಓದಮ್ಮ, 39. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಎಲ್ರು ಏನಾಗಿ? ಇಲ್ಲಿ ವಾಗ್ದಾನ ಇರೋ ಮನೆ, ವಾಗ್ದಾನಗಳಿರೋ ಮನೆ, ಏಳಿಗೆ ಅಲ್ಲ. ಈತನ ಹತ್ರ ಊಟಕ್ಕೆ ಬರ್ಬೇಕಾಯ್ತು. ಈತನ ದೇವರೊಂದಿಗೆ ಇರೋನು ಏನಂತೆ? ಎಲ್ಲಿ? ಯಾರ್ದೋ ಮನೆಯಲ್ಲಿ, ಯಾರ್ದೋ ಮನೆಯಲ್ಲಿ, ಯಾರ್ದೋ ದೇಶದಲ್ಲಿ. ಅರ್ಥ ಆಗ್ಲಿಲ್ಲ. ಇಲ್ಲಿ ಸ್ವಂತ ಮನೆಯಲ್ಲಿರೋರು, ಸ್ವಂತ ದೇವರ ವಾಗ್ದಾನದಲ್ಲಿರೋರಿಗೆ ಕಾಳಿಲ್ಲ. ಈತನು ಯಾರ್ದೋ ಮನೆಯಲ್ಲಿ, ಯಾರ್ದೋ ಮನೆಯಲ್ಲಿ ಯಾವುದೋ ಕೆಲಸದಲ್ಲಿದ್ರು ಏಳಿಗೆ ಆದಂತೆ. ಏನ್ ಬೇಕು ನೀವು ಆರಿಸ್ಕೊಳ್ಳಿ. ಪಾಪದಿಂದ ಕೂಡಿದ ಜೀವನ ಇಟ್ಕೊಂಡು ದೇವರ ವಾಗ್ದಾನಗಳನ್ನು ಅರಿಕೆ ಮಾಡ್ತಾ ಕೂತ್ಕೊಳ್ಳೋದಾ, ಅಥವಾ ಪಾಪವನ್ನು ಬಿಟ್ಟು ಅರಿಕೆ ಮಾಡದೇ ಇದ್ರೂ ಚಿಂತಿಲ್ಲ, ಆತನ ಜೊತೆಗೆ ನಡೆದು ಯಾವನು ಅದು ಮುಗಿಸ್ಲಿಲ್ಲ. ನಾವು ಕೀರ್ತನೆ ಒಂದು ಪೂರ್ಣ ಮುಗಿಸ್ಲಿಲ್ಲ. ಆತನ ಧರ್ಮಶಾಸ್ತ್ರದಲ್ಲಿ ನೆನಪಿರ್ತ ತಾನೆ. ಹಾಂ, ಯಾರ ಧರ್ಮಶಾಸ್ತ್ರ? ಇಲ್ಲ, ನನ್ನ ಫ್ರೆಂಡ್ದು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ದಿನಕ್ಕೆ 2 ಗಂಟೆ ಏನಂತಿದೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ನಾನು ತಪ್ಪು ಓದಿದ್ರೆ ಸರಿ ಮಾಡಿ. ನಿಮ್ಮ ಬೈಬಲ್ ಇದೆ ಹಗಲು ಇದೆ ಇಲ್ಲ? ಹಗಲು ರಾತ್ರಿ ಅವ್ರು ಏನು ಮಾತಾಡಿದ್ರೆ ನಮ್ಮ ಬಗ್ಗೆ ಅಂತ ಧ್ಯಾನಿಸ್ಬೇಕಲ್ಲ. ಯಾರೋ ತಪ್ಪು ಬರ್ತಾರೆ ಬೈಬಲ್. ರಾಂಗ್. ಹಗಲು ರಾತ್ರಿ ಅವ್ರು ನಮ್ಮ ಬೆನ್ನ ಹೆಂಗೆ ಟೀಕಿಸಿದ್ರಂತ ಮಾತಾಡಬೇಕಲ್ಲ. ಇದಕ್ಕೆ ನಾವು ಇಲ್ಲಿ ಸಿಕ್ಕೊಂಡಿರೋದು. ಆದರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಹಗಲು ರಾತ್ರಿ ಆತನ ಧರ್ಮಶಾಸ್ತ್ರದಲ್ಲಿ ಧ್ಯಾನ ಮಾಡುವವನು ಕೊಂಚ ಧನ್ಯನು. ಸಾರಿ ಏನು? ಅವನು ಎಷ್ಟೋ ಧನ್ಯನು. ಎಷ್ಟೋ ಧನ್ಯನು. ಯಾಕೆ? ಅವನು ನೀರಿನ ಕಾಲುವೆಯ ಬಳಿಯಲ್ಲ, ಕಾಲುವೆಗಳ. ಒಂದು ಬತ್ತಿದ್ರು ಇನ್ನೊಂದು ಬತ್ತಿದ್ರು ಮತ್ತೊಂದು ಮತ್ತಿದ್ರು ಮಗದೊಂದು. ಇಷ್ಟು ಕನ್ನಡಗಾಸ್ತ್ರ. ಆಮೇಲೆ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ
ಮರದ ಹಾಗಿರುವನು. ಅದರ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಅದರ ಎಲೆ ಬಾಡೋದೇ ಇಲ್ಲ. ಯಾಕೆ? ಕಾಲುವೆ ಬಳೆ ನೆಟ್ಟಿರೋದಕ್ಕಲ್ಲ, ದುಷ್ಟರ ಸಹವಾಸ ಬಿಟ್ಟದಕ್ಕೆ, ಧರ್ಮನಿಂದಕರ ಸಹವಾಸ ಬಿಟ್ಟಿದ್ದಕ್ಕೆ. ಆ ಸಹವಾಸ ಬಿಟ್ಟಾದ್ರೂ ನೋಡಿ ಹೆಂಗೆ ಬೆಳೀತದೆ ಅಲ್ಲ. ಆಮೇನ್ ಆಮೇನ್. ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ? ಆಮೇನ್. ಒಂದು ಕೊನೆ ವಿಷಯ ಹಂಚ್ಕೊಂಡು ಮುಗಿಸ್ಕೊಳ್ತೀನಿ. ಯೋಸೆಫನಿಗೆ ಅರ್ಥ ಆಗ್ತಾ ಇದೆ. ಯೋಸೆಫ್ ಅಂದ ಬರಿಗೈಯಿಂದ ಬಂದಿದ್ನ? ಬರಿಗೈ. ನಾವು ಈ ಭೂಮಿ ಮೇಲೆ ಬರಿಗೈಯಿಂದ ಬಂದಿದ್ದೀವಿ. ಆದರೆ ಭಂಡಾರಗಳಿರುವ ಆತನೊಬ್ಬನ ಜೊತೆಗೆ ನಡೆಯುವಂಥ ಅವಕಾಶ ನಮಗಿದೆ. ಅದನ್ನು ನೀವು ಕಳ್ಕೊಳ್ಳದೆ ಹೋದರೆ ಅವನ ಭಂಡಾರಕ್ಕೆ ನೀವು ಯಜಮಾನರಾಗ್ತೀರ. ಆತನ ಜೊತೆಗೆ ನಡೆಯೋಣ. ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡ್ರಿ. ಹೆಂಗಿದೆ ಆತನ ಭಂಡಾರ ನೋಡೋಣ ಸ್ವಲ್ಪ. ಯೆಶಾಯ 58:10. ಒಮ್ಮಿನೊಮ್ಮೆ ಉಲ್ಟಾ ಆಯ್ತು. ಈಗ ಯೆಶಾಯಕ್ಕೆ ಬರೋಣ. ಯೆಶಾಯ 58:10. ಕನ್ನಡ ಬೈಬಲ್ ನೋಡ್ರಿ, ಮಧುರವಾದದ್ದು. ಯಾರಾದರೂ ಕನ್ನಡ ಬೈಬಲು, ಯಾಕಂದ್ರೆ ನೇರವಾಗಿ ಇಬ್ರಿಯ ಭಾಷೆಯಿಂದ ತರ್ಜುಮೆ ಮಾಡಿದ್ದು ಸ್ಪಷ್ಟವಾಗಿ ಬರ್ತದೆ. ಈ ವಾಕ್ಯ ಪ್ರತಿಯೊಬ್ಬರು ಪಡ್ಕೊಳ್ಳೇಬೇಕು. ನೋಡಿ ಏನು ಹೇಳ್ತಾರೆ. ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ. ಯಾರಿಗೆ? ಬಡವರಿಗೆ ಅಂತಿದೆಯಾ? ನಮ್ಮ ತಲೆಯಲ್ಲಿ ಹಸಿದವ್ರು ಅಂದ್ಕೊಂಡು ಬಡವರಂದೇ ಬಂದ್ಬಿಡ್ತೇವೆ ತಲೆಯಲ್ಲಿ ಅಲ್ವಾ? ಅಫ್ಕೋರ್ಸ್ ಬಡದವ್ರು ಹಸಿದವ್ರು ಇರಲ್ಲ ಅಂತಲ್ಲ. ಏನಂತಿದೆ? ಹಸಿದವರಿಗೆ ಒದಗಿಸಿ. ಏನನ್ನು ಒದಗಿಸೋದಂತೆ? ಇನ್ನೊಂದ್ಸಾರಿ ಹೇಳಿ ಅದನ್ನ. ನಿಮಗೆ ಪ್ರಿಯವಾದದ್ದನ್ನು. ಇನ್ನೊಂದ್ಸಾರಿ ಹೇಳಿ, ಗಟ್ಟಿಯಾಗಿ ಹೇಳಿ. ಇಲ್ಲ ನಿನ್ನೆ ರೊಟ್ಟಿ, ಇಲ್ಲ ನಿನ್ನೆ ಬೇಳೆ ಸಾರು. ಹಸಿದವರಿಗೆ ನಿನ್ನೆ ಬೇಳೆ ಸಾರು. ಇಲ್ಲ ನಿಮ್ಗೆ ತಿಳಿತಾ ಇಲ್ಲ. ನಿನ್ನೆ ರೊಟ್ಟಿ ಉಳಿದಿರೋದು. ಯಾಕಂತ ಗೊತ್ತಾಗುತ್ತೆ. ಯೋಸೆಫನಿಗೆ ಅಷ್ಟು ಆಶೀರ್ವಾದ ಬಂದಿರೋದು. ಏನಂತೆ? ನಿಮಗೆ ಪ್ರಿಯವಾದದ್ದನ್ನು. ಹಂಗ ಓದದಲ್ಲ, ಪ್ರಿಯವಾದದ್ದನ್ನಲ್ಲ. ನಿಮಗೆ ಓದ ಹೆಂಗ? ನಿಮಗೆ ಪ್ರಿಯವಾದದ್ದನ್ನು. ಇದು ಎಷ್ಟೋ ಜನರಿಗೆ ಅರ್ಥನೇ ಆಗಲ್ಲ. ಆಮೇನ್. ಯಾಕಂದ್ರೆ ನಮಗೆ ಮೊದಲು ನಮ್ಮನೆಗೆ ತಗೊಂಡು ನಂತರ ಉಳಿದದ್ದನ್ನು ಕೊಡೋದು ರೂಢಿಯಾಗ್ಬಿಟ್ಟದ ನೋಡ್ರಿ. ಆ ಧರ್ಮಶಾಸ್ತ್ರ ಸಾಯ್ಬೇಕು ಇವತ್ತು. ಆ ಧರ್ಮಶಾಸ್ತ್ರ ಇವತ್ತು ಸಾಯ್ಬೇಕ. ಈ ಧರ್ಮಶಾಸ್ತ್ರ ನಿಮಗೆ ಪ್ರಿಯ. ಅಯ್ಯೋ ನನ್ನ ಸಲಕ್ಕೆ ತಗೊಂಡಿದ್ದೆ, ಇರ್ಲಿ ಬಿಡು, ನಾಳೆ ತಿಂದ್ರೆ ಅದು ಬಿರಿಯಾನಿ, ಇವತ್ತು ನೀನು ತಿನ್ನು. ಇದು ಬರೀ ಹಸಿದವ್ರ ಬಗ್ಗೆ ಅಲ್ಲ, ಸಭೆಯಲ್ಲಿಯೂ ಅನೇಕ ಹಸಿವೆಗಳಿವೆ. ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ, ಸಭೆನೂ ಹಸ್ತಿದೆ. ವಾದ್ಯಗಾರರ ಹಸಿವು, ಸಭಾ ಸೇವೆ ಮಾಡಬೇಕಾಗಿರೋ ಹಸಿವು. ಆದರೆ ಆ ಹಸಿವುಗಳನ್ನು ನೀನು ಗುರುತಿಸದೆ ಹೋದರೆ, ನಾನು ಹೇಳ್ತೀನಿ, ವಾಕ್ಯದ ಏಳಿಗೆಯಲ್ಲಿ ನಾವು ಬರಲಿಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ಬರೆದಿದೆ. ಹಸಿದವರಿಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ. ಕುಗ್ಗಿದವರ ಕೊರತೆಯನ್ನು ಎಷ್ಟು ಮಲಗಿಬಿಟ್ರು ನೋಡಿ. ಮತ್ತೆ 4 ಗಂಟೆ ಮತ್ತೆ ಕೂತರು ಅಂತವ್ರು. ಕುಗ್ಗಿದವರ ಕೊರತೆಯನ್ನು ಏನಂತ ಇದೆ? ಬರೇ ಕೊರತೆ ಅಲ್ಲಂತೆ, ಕುಗ್ಗಿದವರ ಆಸೆಯನ್ನ ನೆರವೇರಿಸಿದರೆ ಯಾರಾದ್ರೂ ಹೇಳ್ರಿ, ಆಗ ಬೆನ್ನಿ ಹಿಂದೆ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಇಲ್ಲಿಂದ ಅಲ್ಲಿ ದುಗಿಸಿದ್ರೆ ಅಲ್ಲೋ ಬೀಳುವಂಗೆ ದುಗಿಸಿ ನಿಮ್ಮನ್ನು ಪ್ರಾರ್ಥನೆ ಮಾಡಿದ್ರು ಈ ಬಿಡುಗಡೆ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಹಸಿದವರಿಗೆ ನಿಮಗೆ ಪ್ರಿಯವಾದದ್ದನ್ನು ಕೊಟ್ಟು, ಕುಗ್ಗಿದವರಿಗೆ ಅವರ ಆಶೆಯನ್ನ ನಮ್ಮದನ್ನ ತ್ಯಾಗ ಮಾಡಿ ಅವರಿಗೆ ಸ್ವಲ್ಪ ಅವರ ಆಶೆ ನೆರವೇರಿಸಿದ್ರೆ ಆಗ ಬೇಗಮ್ಮ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು. ಕರ್ತನಲ್ಲಿ ನಿಮಗೆ ಆವಾಗ ಬೆಳಕು ಆವಾಗ ಬೆಳಕಾಯ್ತಂತೆ. ಬೆಳಕು ಉದಯಿಸುವುದು ನಿಮ್ಮ ಅಂಧಕಾರವು ಪರಿಹಾರವಾಗಿ. ಮಾನವ ಕುಲದಲ್ಲಿ ಇದು ನನಗೆ ಸಿಗ್ತದೆ ಇಲ್ಲ ಗೊತ್ತಿಲ್ಲ, ಇದರಲ್ಲಿನೇ ಇದೆ.
ಯೆಶಾಯ ಅದೇ 58ನೇ ಅಧ್ಯಾಯದಲ್ಲಿ 7ನೇ ವಚನ ನೋಡ್ರಮ್ಮ. ಹಸಿದವರಿಗೆ ಅನ್ನವನ್ನು, 8ನೇ ವಚನ, ಇದನ್ನು ಆಚರಿಸುವಾಗ ನಿಮಗೆ ಬೆಳಕು. ಇಲ್ಲ 7ನೇ ವಚನ ಓದಿಕೊಂಡು ಮುಗಿಸ್ಕೊಳ್ಳೋಣ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅರಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಿರ್ಲಿ ಮುಖ ತಪ್ಪಿಸಿಕೊಳ್ಳದೆ. ಪಾಸ್ಟರ್ ಅವ್ರು ನೋಡಿದ್ರೆ ಆಗೋದಿಲ್ಲ, ಅವ್ರು ಅಲ್ಲಿ ಬಂದ್ರೆ ಇಲ್ಲಿ ಹೊಂಟೇನು ಬೇಡ ನೋಡಿ ಎಂತ ಚೆನ್ನಾಗಿ. ನರನಲ್ಲಿ ನಿಮ್ಮ ಹಾಗೆ ನರನಾಗಿರುವ ಯಾವನಿಗೆ ಮುಖ ತಪ್ಪಿಸಿಕೊಳ್ಳದೆ, ಮುಖ ತಪ್ಪಿಸಿಕೊಳ್ಳದಿರುವುದು ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ? ಆಮೇನ್. ಕಳೆದ ಸಾರಿ ನಾನು ಹಾಸ್ಪಿಟ್ಯಾಲಿಟಿ, ಅತಿಥಿ ಸತ್ಕಾರದ ಬಗ್ಗೆ ಹೇಳುವಾಗ ಅನೇಕ ಉದಾಹರಣೆಗಳು. ಒಂದು ಸಾರಿ ಬಿಜಾಪುರ್ಗೆ ಮೊನ್ನೆ ಒಂದು ಸಾರಿ ಬಿಜಾಪುರ್ಗೆ ಹೋಗಿದ್ವಿ. ಇದು ಹೇಳಿ ಮುಗಿಸ್ತೀನಿ. ನಿದ್ದೆ ಬಂದವರು ಆಮೇನ್ ಅಂತ ಹೇಳ್ರಿ, ಎಚ್ಚರ ಇರೋರು ಆಮೇನ್ ಅಂತ ಹೇಳ್ರಿ, ಎರಡೂ ಇಲ್ಲದೆ ಇರೋರು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ರಿ. ಕನ್ಫ್ಯೂಷನ್ ಆಗ್ಬಿಡ್ತು, ಎರಡೂ ಏನು ಹೇಳ್ಬೇಕಂತಲೇ ಗೊತ್ತಾಗಲಿಲ್ಲ, ಸುದ್ದಿನೇ ಬೇಡ ಅಂತ. ನಾನು ಅಕ್ಷಯ್ ಮತ್ತು ಯಾರು ವಿನಾಯಕ್ ಇದ್ನ ಯಾರಾದ್ರು ಬಿಜಾಪುರ ಬಂದದ ನನ್ನ ಜೊತೆಗೆ? ಇಲ್ಲ, ಹೋಗ್ತಾನೆ ವಿಪುಲ್. ಓಕೆ, ನಾವು 3 ಜನ, ವಿಪುಲ್ ನಾನು ಇದಕ್ಕೆ ಎಲ್ಲಿ ಹೋಗ್ತಾ ಇದ್ವಿ, ನಾವು ಬೀದರ್ ಹೋಗ್ತಾ ಇದ್ವಿ, ಹುಮನಾಬಾದ್ಗೆ ಹೋಗ್ತಾ ಇದ್ವಿ. ಸೊ ಬಿಜಾಪುರಲ್ಲಿ ನಮ್ಮ ಫ್ರೆಂಡನ್ನು ನೋಡ್ಲಿಕ್ಕೆ ಹೋದ್ವಿ. ಅವ್ರ ಮನೆಯಿಂದ ಹೊರಗಡೆ ಬರ್ತಾ ಇರೋಗೆ ನಿಗಿಲಿಗೆ ಬಿಸಿಲು ಬಿಜಾಪುರ್ಗೆ. ಅಲ್ಲಿ ಒಬ್ಬ ಅಜ್ಜ ಇಷ್ಟೊಂದು ಇದು ಕಡಲೆ ಗಿಡ, ಆದರೆ ಚಿಗುರಿರೋದು, ಪಲ್ಯ ಮಾಡೋ ಕಡಲೆ ಇಷ್ಟೊಂದು ಇಟ್ಕೊಂಡು ಕೂತ್ಕೊಂಡಿದ್ರು. ಅಲ್ಲಿಂದ ನಮ್ಮ ಕಾರ್ ಪಾಸ್ ಆಗ್ತದೆ, ಅಜ್ಜನ ನೋಡ್ದಂಗೆ ಮನ ಮರಗ್ತಾನ. ಸೊ ನಾನು ತಟ್ಟನೆ ಅವ್ರಿಗೆ ಕಾರ್ ನಿಲ್ಲಿಸ ಅಂತ ಹೇಳಿದೆ. ಪಕ್ಕದಲ್ಲಿ ಕಾರ್ ತಗೊಳ್ರಿ ಅಂತ ಕಾರ್ ನಿಲ್ಲಿಸಿದ್ರು. ನಾನು ಅಕ್ಷಯ್ಗೆ ಹೇಳಿದ್ದು, ದುಡ್ಡು ಅವ್ನ ಕೈಲಿಟ್ಟು ಅದು ಎಷ್ಟಾಗುತ್ತೆ, ಅಷ್ಟು ಪಲ್ಯಗೆ ಎಷ್ಟು ಅಂತ ಕೇಳು. ಅಜ್ಜನಿಗೆ ಅಷ್ಟು ಪಲ್ಯ ತೊಗೊಂಡ್ಬಿಟ್ಟು ದುಡ್ಡು ಕೊಟ್ಟು ಇವತ್ತೊಂದು ದಿವಸ ಅಜ್ಜ ಮನೆಗೆ ಹೋಗಿ ರೆಸ್ಟ್ ತಗೋ, ಇವತ್ತೊಂದು ದಿವಸ ಬ್ರೇಕ್ ತಗೋ ಅಂತ ಹೇಳ್ಬಿಡಪ್ಪ ಅಂತ ಹೇಳಿದೆ. ಅದನ್ನೇ ತನ್ನ ಹೋದ. ಇವ್ರು ಹೋದ್ರು. ಎಷ್ಟಾಯ್ತೋ ಗೊತ್ತಿಲ್ಲ, ಒಂದು 500-600 ಆಗಿರ್ಬೋದು ಅಷ್ಟೇ, ಭಾಳ ಅಷ್ಟು ಪಲ್ಯ. ವಿಚಾರ ಮಾಡಿ ಸಾಯಂಕಾಲವರೆಗೆ ಅಷ್ಟೊತ್ತು ಕೂತ್ಕೊಳ್ತಾನೆ ಪಾಪ ಅಜ್ಜ. ಕಣ್ಣಿಗೆ ಕಂಡಾದಾಗಾದರೂ ಹುಡ್ಕೊಂಡು ಹೋಗೋದು ದೂರಿನ ಮಾತಾಯಿತು. ಕಣ್ಣಿಗೆ ಬಿದ್ದಾಗ ನಾನು ಹೇಳ್ತೀನಿ, ಅವು ಅವರ ಕೆಟ್ಟ ಪರಿಸ್ಥಿತಿ ಅಲ್ಲ, ನಿನಗೆ ಪರಲೋಕದಿಂದ ಉಂಟಾಗ್ತಾ ಇರುವಂಥ ಅವಕಾಶಗಳು. ನಾನು ಹಸಿದಿದ್ದೆ ನೋಡಿ, ಯಾರೇನು ಹೇಳಲ್ಲ ನೋಡಿ, ನಾನು ಬಾಯಾರಿದ್ದೆ ಅಲ್ವಾ? ಅದು ಅಲ್ಲೇನಾಗುತ್ತಂದ್ರೆ, ನಾವು ಯೋಸೆಫನಂಗೆ ಲಾಕ್ ಓಪನ್ ಮಾಡ್ತೀವಿ. ಅವಾಗ ನಾವೇನಾದ್ರು ಲಾಕ್ ಓಪನ್ ಮಾಡಲಿಲ್ಲ ಅಂದರೆ ತಪ್ಪಿಸ್ಕೊಂಡ್ಬಿಡ್ತೀವಿ, ನಾವು ಅವಕಾಶ ತಪ್ಪಿ ಹೋಗ್ಬಿಡ್ತದೆ. ಇಡೀ ಅವನು ಅಜ್ಜ ಪಾಪ ಅವ್ರಿಗೆ ಇವತ್ತೇನಪ್ಪ ಇಂಥದ್ದಾಗ್ಬಿಡ್ತು ಅಂತ ಅಷ್ಟು ಬಳದು ಕೊಟ್ಟು ಮನೆಗೆ ಹೋದ. ಇನ್ನು ಅದನ್ನು ಮಾಡೋದೇನು ಇಷ್ಟೊಂದು ಪಲ್ಯ. ನಮ್ಮ ತಂಗಿ ಮನೆಗೆ ತೊಗೊಂಡೋದು, ಎಲ್ಲಿ ಶಾಕ್, ಎಲ್ಲಿತ್ತು ಇಷ್ಟೊಂಡು. ಹೇಳಿದೆ ಎಲ್ಲರಿಗೂ ಯಾರ್ಯಾರು ಬೇಕು ಹಂಚ್ಕೊಂಡ್ಬಿಟ್ಟಿದೆ, ಎಲ್ರಿಗೂ ಅಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಹಂಚ್ಕೊಂಡ್ರು. ಏನಾಯ್ತು? ಏನಾಗಲ್ಲ. ಇದು ನಿನಗೆ ಕಷ್ಟ ಕಂಡು ಬಂದರೆ ನಾನು ಹೇಳ್ತೀನಿ, ಕರ್ತನಿಗೆ ಎಷ್ಟು ಕಷ್ಟ ಆಗಬಾರ್ದು ನೋಡೋದಕ್ಕೆ. ಇದ್ದೀರಾ? ಈ ವರ್ಷ ನಮಗೆ ಆಶೀರ್ವಾದದ ವರ್ಷ ಆಗಬೇಕು. ಆ ಆಶೀರ್ವಾದದ ವರ್ಷದಲ್ಲಿ ಪ್ರವೇಶಿಸುವುದಕ್ಕಾಗಿ ನಾವು ಮಾಡಬೇಕಾದದನ್ನೆಲ್ಲ ಮಾಡಲಿಕ್ಕೆ ನಾವು ಸಿದ್ಧರಾಗಬೇಕು.